Hi everyone, welcome back to my channel. Sslc 2022 exam oriented classes chapter wise important questions discuss ಮಾಡ್ತಾ ಬರ್ತಾ ಇದ್ದೀನಿ. ಕಳೆದ ಸೆಷನ್ ಅಲ್ಲಿ ನಾನು ಸರ್ಕಲ್ ಲೆಸನ್ ಅಲ್ಲಿ ಇಂಪಾರ್ಟೆಂಟ್ ಆಗಿ 1 ಮಾರ್ಕ್ ಕ್ವೆಶ್ಚನ್ಸ್ ಯಾವುದೆಲ್ಲ ಕೇಳಬಹುದು ಅಂತ ಹೇಳಿ ನಾನು ಡಿಸ್ಕಸ್ ಮಾಡಿದ್ದೆ. ಇವತ್ತು ಅದೇ ಲೆಸನ್ ಅಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ 100% 3 ಮಾರ್ಕ್ಸ್ಗೆ ಕೊಟ್ಟೇ ಕೊಡ್ತಾರೆ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ದಟ್ ಈಸ್ ನಥಿಂಗ್ ಬಟ್ ಥಿಯರಮ್ಸ್. ಸೊ ಇದರಲ್ಲಿ 2 ಥಿಯರಮ್ಸ್ ಬರುತ್ತೆ. ಈಗ ಆಲ್ರೆಡಿ ನಾನು ಕಳೆದ ಸೆಷನ್ ಅಲ್ಲಿ ಹೇಳಿದ್ದೀನಿ ಯಾವುದು ಅಂತ ಹೇಳಿ. ಥಿಯರಮ್ 1 ಅಂಡ್ ಥಿಯರಮ್ 2 ಎರಡರಲ್ಲಿ ಒಂದನ್ನ ಡೆಫಿನೆಟ್ ಆಗಿ 3 ಮಾರ್ಕ್ಸ್ಗೆ ಕೇಳುವಂತ ಚಾನ್ಸಸ್ ಇದೆ. ನೀವು ಯಾವುದೇ ಕ್ವೆಶ್ಚನ್ ಪೇಪರ್ ನೋಡ್ತಾ ಬನ್ನಿ, 3 ಮಾರ್ಕ್ಸ್ ಅಲ್ಲಿ ಈ ಲೆಸನ್ ಇಂದ, ಸರ್ಕಲ್ ಲೆಸನ್ ಇಂದ ಥಿಯರಮ್ 1 ಅಥವಾ ಥಿಯರಮ್ 2 100%. ಸೊ ನೀವು ಎರಡನ್ನೂ ಕಲ್ತು ಬಿಟ್ರೆ ಅಂದ್ರೆ ಯಾವ್ದು ಕೊಟ್ಟರು ನೀವು ಈಸಿಯಾಗಿ ಅಟೆಂಡ್ ಮಾಡಬಹುದು. ಓಕೆ, ನಾನು ಇವತ್ತಿನ ಸೆಷನ್ ಅಲ್ಲಿ ಹೇಗೆ ಈ 2 ಥಿಯರಮ್ಸ್ನ ಈಸಿಯಾಗಿ ನೆನ್ಪಿಟ್ಕೊಳ್ಳೋದು, ಈಸಿಯಾಗಿ ಬರೆಯೋದು ಹೇಗೆ, 3 ಮಾರ್ಕ್ಸ್ ಈಸಿಯಾಗಿ ತಗೊಳ್ಳೋದು ಹೇಗೆ ಅನ್ನೋದನ್ನ ಹೇಳ್ಕೊಡ್ತೀನಿ. ಎಷ್ಟೋ ಮಕ್ಕಳು ಥಿಯರಮ್ಸ್ ಅಂದ್ರೆ ಮಗಪ್ ಮಾಡ್ತಾರೆ, ಗಟ್ ಹೊಡಿತಾರೆ, ಅಥವಾ ಇನ್ಯಾವ ಥರನೋ ಅದನ್ನ ಬರೆಯೋದು, ಅದೇ ಥರ ಅಲ್ಫಾಬೆಟ್ಸ್ ಈ ಥರ ಎಲ್ಲ ಇಟ್ಕೋತಾರೆ. ಬಟ್ ನನ್ನ ಪ್ರಕಾರ ಇಟ್ ಇಸ್ ರಾಂಗ್. ಬಿಕಾಸ್ ನೀವು ಅದೇ ಥರ ಮಗಪ್ ಮಾಡೋದು, ಇನ್ಯಾವ ಥರನೋ ಮಾಡಿದ್ರೆ ಮರ್ತು ಹೋಗುವಂಥ ಚಾನ್ಸಸ್ ಇರುತ್ತೆ. ಓಕೆ, ಬಟ್ ಅದು ಹೇಗೆ ಬರಿತೀರಾ, ಹೇಗೆ ಅರ್ಥ ಮಾಡ್ಕೊಂಡು ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀರಾ ಅನ್ನೋ ಕಾನ್ಸೆಪ್ಟ್ ನಿಮ್ಗೆ ಕ್ಲಿಯರ್ ಆದರೆ ಖಂಡಿತ ಈ 2 ಥಿಯರಮ್ನ ನೀವು ಈಸಿಯಾಗಿ ಬರಿಬಹುದು, 3 ಔಟ್ ಆಫ್ 3 ತಗೊಳ್ಬಹುದು. ಓಕೆ, ಈಗ ನೋಡ್ತಾ ಬರೋಣ. ಒಂದೊಂದೇ ಥಿಯರಮ್ನ ನಾನು ಈಸಿಯಾಗಿ ಹೇಳ್ಕೊಡ್ತಾ ಬರ್ತೀನಿ. ನೋಡಿ, ಈ ಥಿಯರಮ್ಸ್ನೆಲ್ಲ ಈ ಅಲ್ಫಾಬೆಟ್ಸ್ನ ಚೇಂಜ್ ಮಾಡಿ ನೀವು ಪ್ರಾಕ್ಟೀಸ್ ಮಾಡಬೇಕು. ಓಕೆ, ಸೊ ಆವಾಗಲೇ ನಿಮಗೆ ಈಸಿಯಾಗಿ ನೆನ್ಪಿಟ್ಕೊಳ್ಳೋಕ್ಕೆ ಸಾಧ್ಯ. ಇವತ್ತು ನಾನು ಒಂದೊಂದು ಥಿಯರಮ್ಗೂ 2 ಥರ ಎಕ್ಸಾಂಪಲ್ಸ್ ತೊಗೊಂಡು ಎಕ್ಸ್ಪ್ಲೇನ್ ಮಾಡ್ತೀನಿ. ಅದೇ ಮೆಥಡ್ನ ಫಾಲೋ ಮಾಡಿ ನೀವು ಪ್ರಾಕ್ಟೀಸ್ ಮಾಡಿ ಹೇಗೆ ಅನ್ನಿಸ್ತು, ಈಸಿ ಆಗಿದೆಯಾ ಅಥವಾ ಕಷ್ಟ ಆಯ್ತಾ ಅನ್ನೋದನ್ನ ಕಮೆಂಟ್ ಮಾಡಬೇಕು. ಓಕೆ, ಈಗ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ಈಗ ಆಲ್ರೆಡಿ ಹೇಳಿದಾಗೆ 2 ಥಿಯರಮ್ಸ್ ಇದೆ. ಈಗ ನಾನು ಫಸ್ಟ್ ಥಿಯರಮ್ನ ನೋಡೋಣ. ನೋಡಿ, ಥಿಯರಮ್ 1 ಏನು ಹೇಳುತ್ತೆ ಅಂದರೆ ದಿ ಟ್ಯಾಂಜೆಂಟ್. ನೋಡಿ, ಟ್ಯಾಂಜೆಂಟ್ ರಿಲೇಟೆಡ್ ಆಗಿ ನಾನು ಡಿಸ್ಕಸ್ ಮಾಡಿದ್ದೀನಿ. ಏನು ಟ್ಯಾಂಜೆಂಟ್ ಅಂದರೆ ಎ ಸ್ಟ್ರೈಟ್ ಲೈನ್ ವಿಚ್ ಇಂಟರ್ಸೆಕ್ಟ್ ಅ ಸರ್ಕಲ್ ಅಟ್ ಓನ್ಲಿ 1 ಪಾಯಿಂಟ್ ಅಂತ ಹೇಳಿದ್ವಿ. ಹೌದಾ? ಅಂದರೆ ಸರ್ಕಲ್ ಯು ನೋ ದಟ್ ಇಟ್ ಇಸ್ ಆಫ್ ಮೆನಿ ಪಾಯಿಂಟ್ಸ್. ಯಾವುದೋ ಒಂದು ಪಾಯಿಂಟ್ಗೆ ಒಂದು ಸ್ಟ್ರೈಟ್ ಲೈನ್ ಪಾಸ್ ಆದರೆ, ಇಂಟರ್ಸೆಕ್ಟ್ ಮಾಡಿ ಪಾಸ್ ಆದರೆ ದಟ್ ಸ್ಟ್ರೈಟ್ ಲೈನ್ ವಿ ಕಾಲ್ ಇಟ್ ಆಸ್ ಅ ಟ್ಯಾಂಜೆಂಟ್. ನೋಡಿ, ಆ ಟ್ಯಾಂಜೆಂಟು ಎ ಟ್ಯಾಂಜೆಂಟ್ ಅಟ್ ಎನಿ ಪಾಯಿಂಟ್ ಆಫ್ ಅ ಸರ್ಕಲ್, ಎನಿ ಪಾಯಿಂಟ್ ಅಂತ ಹೇಳಿದ್ದಾರೆ, ಪರ್ಟಿಕ್ಯುಲರ್ ಪಾಯಿಂಟ್ ಅಂತಿಲ್ಲ, ಎನಿ ಪಾಯಿಂಟ್ ಈಸ್ ಪರ್ಪೆಂಡಿಕ್ಯುಲರ್. ನೋಡಿ, ಪರ್ಪೆಂಡಿಕ್ಯುಲರ್ ಅಂತ ಕೊಟ್ಟಿದ್ದಾರೆ ಟು ದಿ ರೇಡಿಯಸ್ ಥ್ರೂ ದಿ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಅಂತ ಹೇಳಿದ್ದಾರೆ. ಮ್ಯಾಮ್, ನಮಗೆ ಥಿಯರಮ್ 1 ಥಿಯರಮ್ 2 ಹೇಗೆ ಐಡೆಂಟಿಫೈ ಮಾಡೋದು? ಈಗ ಕ್ವೆಶ್ಚನ್ ಪೇಪರಲ್ಲಿ ಏನೋ ಕೊಡ್ತಾರೆ, ಹೇಗೆ ಥಿಯರಮ್ 1 ಕೊಟ್ಟರೆ ಇದನ್ನು ಬರಿಬೇಕು ಅಥವಾ ಥಿಯರಮ್ 2 ಕೊಟ್ಟರೆ ಇನ್ನೊಂದು ಬರಿಬೇಕು ಅಂತ ಹೇಗೆ ಐಡೆಂಟಿಫೈ ಮಾಡೋದು ಅಂತ ನಿಮ್ಗೆ ಅನ್ಸುತ್ತೆ. ನಾನಿಲ್ಲಿ ಒಂದೊಂದು ಕೀವರ್ಡ್ನ ಕೊಡ್ತೀನಿ. ಕೀವರ್ಡ್, ಬಿಕಾಸ್ ಆ ಥಿಯರಮಲ್ಲಿ ಆ ವರ್ಡ್ ಇರಲೇಬೇಕು. ಅವ್ರು ಏನೇ ಚೇಂಜ್ ಮಾಡಿದ್ರು ಆ ವರ್ಡ್ ಅವ್ರು ಕೊಡಲೇಬೇಕು ಆ ಥಿಯರಮಲ್ಲಿ. ಸೊ ಈ ಥಿಯರಮ್ ನಾವು ಕನ್ಸಿಡರ್ ಮಾಡಿದ್ರೆ ಪರ್ಪೆಂಡಿಕ್ಯುಲರ್ ಇಸ್ ದ ಕೀವರ್ಡ್. ನೋಡಿ, ದಿಸ್ ಇಸ್ ದ ಕೀವರ್ಡ್. ಇದು ನೆನ್ಪಿಟ್ಕೊಳ್ಳಿ. ಪರ್ಪೆಂಡಿಕ್ಯುಲರ್ ಅಂತಿತ್ತು ಅಂದ್ರೆ ಯು ಹ್ಯಾವ್ ಟು ರಿಮೆಂಬರ್ ದಟ್ ದೀಸ್ ಸ್ಟೆಪ್ಸ್ ಯು ಹ್ಯಾವ್ ಟು ಫಾಲೋ ಫಾರ್ ದಿಸ್ ಥಿಯರಮ್. ಅರ್ಥ ಆಗ್ತಿದೆ ಅನ್ಕೋತೀನಿ. ಸೊ ಪರ್ಪೆಂಡಿಕ್ಯುಲರ್ ಅನ್ನೋ ವರ್ಡ್ ಕೊಡಲೇಬೇಕು ಈ ಥಿಯರಮ್ಗವರು. ಸೊ ಇಲ್ಲಿ ಏನಂತ ಹೇಳ್ತಿದ್ದಾರೆ, ದಿ ಟ್ಯಾಂಜೆಂಟ್ ಅಟ್ ಎನಿ ಪಾಯಿಂಟ್ ಆಫ್ ಅ ಸರ್ಕಲ್ is perpendicular to the radius through the point of contact. ಈಗ ಒಂದು ಸರ್ಕಲ್ ಡ್ರಾ ಮಾಡ್ತೀರಾ, ಆ ಸರ್ಕಲ್ಗೆ ಒಂದು ಟ್ಯಾಂಜೆಂಟ್ನ ಡ್ರಾ ಮಾಡ್ತೀರಾ. ಆ ಟ್ಯಾಂಜೆಂಟು ರೇಡಿಯಸ್ಗೆ ಪರ್ಪೆಂಡಿಕ್ಯುಲರ್ ಆಗಿರುತ್ತೆ. ಎಲ್ಲಿ? ಅವೆರಡು ಮೀಟ್ ಆಗುವಂಥ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಅಲ್ಲಿ. ಪರ್ಪೆಂಡಿಕ್ಯುಲರ್ ಅಂದರೆ 90 ಡಿಗ್ರಿ. ಓಕೆ, ಈಗ ನೋಡ್ತಾ ಬರೋಣ. ನೋಡಿ, ಯಾವುದೇ ಒಂದು ಥಿಯರಮ್ನ ನೀವು ಪ್ರೂವ್ ಮಾಡಬೇಕಂದ್ರೆ ಯು ಹ್ಯಾವ್ ಟು ರೈಟ್ ದ ಫಿಗರ್. ವಿತೌಟ್ ರೈಟಿಂಗ್ ಫಿಗರ್, ಇಫ್ ಯು ಎಕ್ಸ್ಪ್ಲೇನ್ ಎವ್ರಿಥಿಂಗ್, ನೀವು ಪ್ರತಿಯೊಂದು ಸ್ಟೆಪ್ಸು ಬರ್ದಿರ್ತೀರಾ ಬಟ್ ಫಿಗರೇ ಬರ್ದಿಲ್ಲ ಅಂತಂದ್ರೆ ನೋ, ಇಟ್ ವಿಲ್ ಬಿ 0. ನಿಮಗೆ ಏನು ಯಾವುದೇ ಮಾರ್ಕ್ಸ್ ಕೊಡಲ್ಲ. ಫಿಗರ್ ಇಲ್ದೇನೆ ನೀವು ಪ್ರೂವ್ ಮಾಡಿದ್ರೆ ಸೊ ಏನು ಬರುತ್ತೆ? ಮಾರ್ಕ್ಸ್ 0. ಸೊ ಫಸ್ಟ್ ಯು ಹ್ಯಾವ್ ಟು ರೈಟ್ ದ ಫಿಗರ್. ರೆಸ್ಪೆಕ್ಟ್ ಟು ದ ಫಿಗರ್ ಯು ಹ್ಯಾವ್ ಟು ರೈಟ್ ದ ಸ್ಟೆಪ್ಸ್. ದೆನ್ ಯು ಕ್ಯಾನ್ ಈಸಿಲಿ ಯು ಕ್ಯಾನ್ ರಿಮೆಂಬರ್. ಓಕೆ, ಸೊ ಫಸ್ಟ್ ನೋಡೋಣ. ಫಸ್ಟ್, ಆಸ್ ಇಟ್ ಈಸ್ ಅ ಟ್ಯಾಂಜೆಂಟ್, ಫಸ್ಟ್ ವಿ ಹ್ಯಾವ್ ಟು ಡ್ರಾ ಸರ್ಕಲ್. ಸರ್ಕಲ್ ಯು ಹ್ಯಾವ್ ಟು ರೈಟ್ ದ ಸರ್ಕಲ್. ನಾವು ಸರ್ಕಲ್ನ ಬರೆಯುವುದು. ಓಕೆ, ನೆಕ್ಸ್ಟ್ ಟ್ಯಾಂಜೆಂಟ್ ಅಂತ ಹೇಳಿದ್ದಾರೆ. ಸೊ ಟ್ಯಾಂಜೆಂಟ್ ಅಂದ್ರೆ ಆಸ್ ಯು ನೋ ದಟ್ ಇಟ್ ವಿಲ್ ಇಂಟರ್ಸೆಕ್ಟ್ ಅ ಸರ್ಕಲ್ ಅಟ್ 1 ಪಾಯಿಂಟ್. ನೋಡಿ, ಒಂದು ಪಾಯಿಂಟ್ಗೆ ಪಾಸ್ ಆಗಿ ಹೋಗ್ತದೆ, ಇಂಟರ್ಸೆಕ್ಟಿಂಗ್, ಅಂಡ್ ದಿಸ್ ಇಂಟರ್ಸೆಕ್ಷನ್ ಪಾಯಿಂಟ್ ವಿ ಕ್ಯಾನ್ ಕಾಲ್ ಇಟ್ ಆಸ್ ಪಿ. ಸೊ ನಾವು ಒಂದು ಸೆಂಟರ್ ಅಂತ ಕನ್ಸಿಡರ್ ಮಾಡಿದ್ರೆ O. ಇಲ್ಲಿಂದ ನಾವು ರೇಡಿಯಸ್ ಕನ್ಸಿಡರ್ ಮಾಡಿದ್ರೆ ರೇಡಿಯಸ್, ನೋಡಿ ರೇಡಿಯಸ್
ಸೊ ಒ ಪಿ ಇಸ್ ರೇಡಿಯಸ್ ಆಗುತ್ತೆ. ಈ ಟ್ಯಾಂಜೆಂಟ್ಗೂ ಒಂದು ಲೇಬಲ್ ಕೊಡೋಣ, ಎಕ್ಸ್ ವೈ. ಸಿ we are drawn a circle. For that circle, xy is a tangent, OP is the radius. So, which is a point of contact? P is a point of contact. Nodi, radius, tangent, eradu meet ಆಗ್ತಿರೋ point ಯಾವುದು? P. So, P is a point of contact. ನೋಡಿ, ಯಾವುದೇ ಒಂದು ಥಿಯರಮ್ನ ನೀವು ಪ್ರೂವ್ ಮಾಡ್ತೀರಾ ಅಂತಂದ್ರೆ we have to follow some rules, steps. ಅಂದ್ರೆ ಯಾವುದು? ಡೇಟಾ ಟು ಪ್ರೂವ್. ಡೇಟಾ ಅಂದ್ರೆ ಏನ್ ಕೊಟ್ಟಿದ್ದಾರೆ, ಟು ಪ್ರೂವ್ ನೀವೇನನ್ನ ಪ್ರೂವ್ ಮಾಡಬೇಕು. ಅಂಡ್ ಕನ್ಸ್ಟ್ರಕ್ಷನ್, ಹಿಯರ್ ವಿ ಹ್ಯಾವ್ ಸಮ್ ಕನ್ಸ್ಟ್ರಕ್ಷನ್. ಅಂದ್ರೆ ಯಾವುದೋ ಒಂದು ಪಾಯಿಂಟ್ ಇಂದ ಯಾವುದೋ ಒಂದು ಪಾಯಿಂಟ್ಗೆ ಜಾಯಿನ್ ಮಾಡ್ತೀವಿ ಅಂದ್ರೆ ಅಥವಾ ಇನ್ನೊಂದು ಎಕ್ಸ್ಟ್ರಾ ಲೈನ್ ನ ಡ್ರಾ ಮಾಡ್ತೀವಿ. ಈ ತರ ಒಂದು ಎಕ್ಸ್ಟ್ರಾ ನಾವು ಅಂದ್ರೆ ವಿತ್ ಒಂದು ಬೇಸಿಕ್ ಫಿಗರ್ ಜೊತೆ ಆ ಫಿಗರ್ ಅಲ್ಲಿ ನಾವು ಒಂದು ಎಕ್ಸ್ಟ್ರಾ ಚೇಂಜಸ್ ಮಾಡಿದ್ರೆ ದಟ್ ವಿಲ್ ಬಿ ದ ಕನ್ಸ್ಟ್ರಕ್ಷನ್. ದೆನ್ ವಿಲ್ ಗೋ ಫಾರ್ ಪ್ರೂಫ್. ಓಕೆ, ಫಸ್ಟ್ ಲೆಟ್ ಅಸ್ ರೈಟ್ ದಿ ಡೇಟಾ. ಏನ್ ಕೊಟ್ಟಿದ್ದಾರೆ ಅಂತ ನೋಡೋಣ. ಏನ್ ಕಾಣಿಸ್ತಿದೆ ಫಿಗರ್ ನೋಡಿ, ಏನೆಲ್ಲ ನಾವು ಡೇಟಾ ಬರಿಬಹುದು. ಎಕ್ಸ್ ವೈ ಯಾವ್ದು? ಫಸ್ಟ್ ಸ್ಟಾರ್ಟಿಂಗ್ ಏನಂತ ಹೇಳಿದ್ರೆ ಟ್ಯಾಂಜೆಂಟ್. ವಿಚ್ ಇಸ್ ಅ ಟ್ಯಾಂಜೆಂಟ್ ಹಿಯರ್? ಎಕ್ಸ್ ವೈ ಇಸ್ ಅ ಟ್ಯಾಂಜೆಂಟ್. ನೋಡಿ, ಅಲ್ಲಿ ಯಾವ್ದು ಬರ್ತಿರ್ತೀರೋ ಅದೇ ಅಲ್ಫಾಬೆಟ್ ಇಲ್ಲಿರಬೇಕು. ನೀವಲ್ಲಿ ಎಕ್ಸ್ ವೈ ಅಂತ ಬರೆದು ಇಲ್ಲಿ ಯಾವುದೋ ಬೇರೆ ಅಲ್ಫಾಬೆಟ್ ಯು ಕಾಂಟ್ ಡೂ. ಓಕೆ, ವಾಟ್ ಎವರ್ ದ ಫಿಗರ್ ಇಸ್ ದೇರ್, ಆ ಫಿಗರ್ನ ನೋಡಿಕೊಂಡು ನಾವಿಲ್ಲಿ ಸ್ಟೆಪ್ಸ್ನ ಬರೀತಾ ಹೋಗ್ತೀವಿ. ಅದಕ್ಕೆ ಹೇಳೋದು ಫಾರ್ ಎನಿ ಥಿಯರಮ್ ಫಿಗರ್ ಇಸ್ ಇಂಪಾರ್ಟೆಂಟ್. ನಾವು ಲೆಟ್ ಅಸ್ ರೈಟ್ ವಿಚ್ ಇಸ್ ಅ ಟ್ಯಾಂಜೆಂಟ್ ಹಿಯರ್. ಎಕ್ಸ್ ವೈ ಇಸ್ ಅ ಟ್ಯಾಂಜೆಂಟ್. ನೋಡಿ, ಎಕ್ಸ್ ವೈ ಇಸ್ ಅ ಟ್ಯಾಂಜೆಂಟ್. ಯಾವುದಕ್ಕೆ ಟ್ಯಾಂಜೆಂಟ್? ನಾವು ಯಾವುದಕ್ಕೆ ಟ್ಯಾಂಜೆಂಟ್ ಡ್ರಾ ಮಾಡಿದ್ದೀವಿ? ಟು ಅ ಸರ್ಕಲ್. ನೋಡಿ, ಟು ಅ ಸರ್ಕಲ್. ಯಾವ ಸರ್ಕಲ್ಗೆ? ಸೆಂಟರ್ ಓ ಇರೋಂಥ ಸರ್ಕಲ್ಗೆ. ಸೊ ವಿತ್ ಸೆಂಟರ್ ಓ. ನೋಡಿ, ವಿತ್ ಸೆಂಟರ್ ಓ. ವೆರಿ ಸಿಂಪಲ್ ವರ್ಡ್ಸ್ ಅಷ್ಟೇ, ನೀವು ಜಸ್ಟ್ ವರ್ಡಿಂಗ್ಸ್ ಮಾಡ್ಬೇಕಷ್ಟೇ. ಸೊ ಎಕ್ಸ್ ವೈ ಇಸ್ ಅ ಟ್ಯಾಂಜೆಂಟ್ ಟು ಅ ಸರ್ಕಲ್ ವಿತ್ ಸೆಂಟರ್ ಓ. ಮುಗೀತು ಡೇಟಾ. ಅಂದ್ರೆ ಒಂದು ಟ್ಯಾಂಜೆಂಟ್ ನ ತಗೊಂಡಿದೀವಿ, ಎಕ್ಸ್ ವೈ ಅನ್ನೋ ಟ್ಯಾಂಜೆಂಟು. ಯಾವುದಕ್ಕೆ ಟ್ಯಾಂಜೆಂಟ್? ಸರ್ಕಲ್ಗೆ ಟ್ಯಾಂಜೆಂಟ್ ಡ್ರಾ ಮಾಡಿದೀವಿ. ಯಾವ ಸರ್ಕಲ್ಗೆ? ಸೆಂಟರ್ ಓ ಇರುವಂತ ಸರ್ಕಲ್ಗೆ. ಇಷ್ಟೇ ನೋಡಿ, ಎಕ್ಸ್ ವೈ ಇಸ್ ಅ ಟ್ಯಾಂಜೆಂಟ್ ಟು ಅ ಸರ್ಕಲ್ ವಿತ್ ಸೆಂಟರ್ ಓ. ನೀವು ಅಕಸ್ಮಾತ್ ಎಕ್ಸ್ ಇನ್ ದ ಪ್ಲೇಸ್ ಆಫ್ ಎಕ್ಸ್ ವೈ ಇಫ್ ಯು ಟೇಕ್ ಎ ಬಿ ಇಸ್ ಅ ಟ್ಯಾಂಜೆಂಟ್ ಟು ಅ ಸರ್ಕಲ್ ವಿತ್ ಸೆಂಟರ್ ಓ. ಓಕೆನಾ? ಪಿ ಕ್ಯೂ ಅಂತ ತಗೊಂಡಿದ್ದೀರಾ ಅಂದ್ಕೊಳ್ಳಿ, ಟ್ಯಾಂಜೆಂಟ್. ಪಿ ಕ್ಯೂ ಇಸ್ ಅ ಟ್ಯಾಂಜೆಂಟ್ ಟು ಅ ಸರ್ಕಲ್ ವಿತ್ ಸೆಂಟರ್ ಓ. ಓಕೆ, ಓ ಇಟ್ ವಿಲ್ ಬಿ ಸ್ಟ್ಯಾಂಡರ್ಡ್. ಸೆಂಟರ್ನ ಯಾವಾಗಲೂ ನೀವು ಓ ಅಂತಾನೆ ಕನ್ಸಿಡರ್ ಮಾಡಿ. ಈಗ ಟು ಪ್ರೂವ್ ಹೋಗೋಣ. ಟು ಪ್ರೂವ್ ಏನು ಹೇಳ್ತಿದೆ? ದಿ ಟ್ಯಾಂಜೆಂಟ್ ಅಟ್ ಎನಿ ಪಾಯಿಂಟ್ ಆಫ್ ಅ ಸರ್ಕಲ್ ಇಸ್ ಪರ್ಪೆಂಡಿಕ್ಯುಲರ್ ಟು ದಿ ರೇಡಿಯಸ್. ಅಂದ್ರೆ ರೇಡಿಯಸ್ ಇಸ್ ಪರ್ಪೆಂಡಿಕ್ಯುಲರ್ ಟು ದಿ, ನೋಡಿ, ರೇಡಿಯಸ್ ಇಸ್ ಪರ್ಪೆಂಡಿಕ್ಯುಲರ್ ಟು ದಿ ಟ್ಯಾಂಜೆಂಟ್. ಅಂದ್ರೆ ರೇಡಿಯಸ್ ಯಾವ್ದಿಲ್ಲಿ? ಓ ಪಿ. ಪರ್ಪೆಂಡಿಕ್ಯುಲರ್ ಅಂದ್ರೆ ಈ ಸಿಂಬಲ್ ಬರೆದ್ರೆ ಆಯ್ತು. ನೋಡಿ, ಓ ಪಿ ಇಸ್ ಪರ್ಪೆಂಡಿಕ್ಯುಲರ್ ಟು ಎಕ್ಸ್ ವೈ. ನೋಡಿ, ಇಷ್ಟೇ ಟು ಪ್ರೂವ್. ಆಮೇಲೆ ಇಲ್ಲಿ ಪ್ರತಿಯೊಂದು ಸ್ಟೆಪ್ಗೂ ಸಪರೇಟ್ ಮಾರ್ಕ್ಸ್ ಇದೆ. ಅಂದ್ರೆ ಫಿಗರ್ಗೆ ಹಾಫ್ ಮಾರ್ಕ್, ಡೇಟಾಗೆ ಹಾಫ್ ಮಾರ್ಕ್, ಟು ಪ್ರೂವ್ಗೆ ಹಾಫ್ ಮಾರ್ಕ್, ಈ ತರ. ಸೊ ನೋಡಿ, ಇಲ್ಲಿ ಆಲ್ರೆಡಿ ನಿಮ್ಗೆ 1.5 ಮಾರ್ಕ್ ಬಂದ್ಬಿಡ್ತು. ಕ್ಲಿಯರ್ ಆಗ್ತಿದ್ಯಾ? ಸೊ ವಾಟ್ ವಿ ಹ್ಯಾವ್ ಟು ಪ್ರೂವ್? ರೇಡಿಯಸ್ ಟ್ಯಾಂಜೆಂಟ್ಗೆ ಪರ್ಪೆಂಡಿಕ್ಯುಲರ್. ರೇಡಿಯಸ್ ಯಾವುದು ಇಲ್ಲಿ? ಒ ಪಿ ರೇಡಿಯಸ್. ಎಕ್ಸ್ ವೈ ಇಸ್ ಅ ಟ್ಯಾಂಜೆಂಟ್. ಸೊ ಒ ಪಿ ಪರ್ಪೆಂಡಿಕ್ಯುಲರ್ ಟು ಎಕ್ಸ್ ವೈ. ಕನ್ಸ್ಟ್ರಕ್ಷನ್ ಮಾಡೋಣ. ಏನಿದು ಕನ್ಸ್ಟ್ರಕ್ಷನ್? ಇಲ್ಲೊಂದು ಎಕ್ಸ್ಟ್ರಾ ಕನ್ಸ್ಟ್ರಕ್ಷನ್ ಮಾಡ್ತೀವಿ. ನೋಡಿ, ನಾನು ಏನು ಮಾಡ್ತಿದ್ದೀನಿ ಅಬ್ಸರ್ವ್ ಮಾಡಿ. ಒಂದು ಪಾಯಿಂಟ್ ತಗೊಂಡೆ, ಕ್ಯೂ ಅನ್ನೋ ಒಂದು ಪಾಯಿಂಟ್ ತಗೊಂಡೆ. ಎಲ್ಲಿ ತಗೊಂಡೆ? ಈಗ ನೋಡಿ, ಟೇಕ್ ಪಾಯಿಂಟ್ ಕ್ಯೂ. ನೋಡಿ, ಟೇಕ್ ಪಾಯಿಂಟ್ ಕ್ಯೂ ಎಲ್ಲಿ ತಗೊಂಡೆ? ಆನ್ ಎಕ್ಸ್ ವೈ. ಸಿ ಟೇಕ್. ಸೊ ಏನು ಬರೀತೀರಾ? ಟೇಕ್ ಪಾಯಿಂಟ್ ಕ್ಯೂ ಆನ್ ಎಕ್ಸ್ ವೈ ಅದರ್ ದೆನ್ ಪಿ. ನೋಡಿ, ಅದರ್ ದೆನ್ ಪಿ. ಏನು ಹಿಂಗಂದ್ರೆ ಅದರ್ ದೆನ್ ಪಿ ಅಂದ್ರೆ ಪಿ ಎಕ್ಸ್. ನೋಡಿ, ಈ ಎಕ್ಸ್ ವೈ ಮೇಲೆ ಪಿ ಅನ್ನೋ ಪಾಯಿಂಟ್ ಇದೆಯಾ? ಪಿ ಅನ್ನೋ ಪಾಯಿಂಟ್ ಇದೆ. ಬಟ್ ಪಿ ಇಸ್ ಅ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್. ಅಂದ್ರೆ ಆ ಪಾಯಿಂಟ್ ಒಂದು ಬಿಟ್ಟು ಇನ್ ಯಾವ ಪ್ಲೇಸಲ್ಲಾದ್ರೂ ನೀವು ಪಾಯಿಂಟ್ನ ತಗೊಳ್ಳಿ. ಈಗ ನೋಡಿ, ಈ ಎಕ್ಸ್ ವೈ ಅನ್ನೋ ಟ್ಯಾಂಜೆಂಟ್ ಇದೆ. ಆ ಎಕ್ಸ್ ವೈ ಮೇಲೆ ಯು ಕ್ಯಾನ್ ಟೇಕ್ ಎನಿ ಪಾಯಿಂಟ್ ಬಟ್ ಅದರ್ ದೆನ್ ಪಿ. ಪಿ ವಿಲ್ ಬಿ ದ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್. ಯಾಕಂದ್ರೆ ಆ ಪಾಯಿಂಟ್ ಮೇಲೆ ನೀವು ಯಾವುದೇ, ಈಗ ಆ ಪಾಯಿಂಟ್ ಮೇಲೆ ತಗೊಂಡ್ರೆ ಏನಾಗುತ್ತೆ? ದಟ್ ಪಾಯಿಂಟ್ ಬಿಕಮ್ಸ್ ಅ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್. ನಮ್ಗೆ ಇಲ್ಲಿ ಎಷ್ಟಿರಬೇಕು? ಒಂದೇ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಇರಬೇಕು. ಸೊ ಏನಂತ ಬರಿತೀವಿ? ಟೇಕ್ ಪಾಯಿಂಟ್ ಕ್ಯೂ ಆನ್ ಎಕ್ಸ್ ವೈ ಅದರ್ ದೆನ್ ಪಿ. ನೆಕ್ಸ್ಟ್ ಜಾಯಿನ್ ಓ ಕ್ಯೂ. ಏನರ್ಥ ಜಾಯಿನ್ ಓ ಕ್ಯೂ ಅಂದ್ರೆ ಏನು? ಓ ಕ್ಯೂನ ಜಾಯಿನ್ ಮಾಡಿ. ಯಾವಾಗಲೂ ಕನ್ಸ್ಟ್ರಕ್ಷನ್ ಡಾಟೆಡ್ ಲೈನ್ಸ್ ಅಲ್ಲಿ ರೆಪ್ರೆಸೆಂಟ್ ಮಾಡಿ. ಅರ್ಥ ಆಯ್ತಾ? ಈಗ ನೋಡಿ, ಈ ಪಾಸ್ ಆಗ್ಬೇಕಾದ್ರೆ ಸರ್ಕಲ್ಗೆ ಟಚ್ ಆಗಿ ಒಂದು ಪಾಯಿಂಟ್ ಹೋಗ್ತಿದ್ಯಾ, ಅದನ್ನ ಯು ಕನ್ಸಿಡರ್ ಇಟ್ ಆಸ್ ಆರ್.
ಬೇಕಾದ್ರೆ ಈ ಪಾಯಿಂಟ್ ಏನು ಟಚ್ ಆಗಿ ಹೋಗ್ತಿದೆ ಕನ್ಸಿಡರ್ ಇಟ್ ಆಸ್ ಆರ್ ಅಂತ ತಗೊಳ್ಳೋಣ. ಇಷ್ಟು ಕ್ಲಿಯರ್ ಆಯಿತು ಅನ್ಕೋತೀನಿ. ಒಂದು ಸರ್ಕಲ್ ಬರಿತೀರಾ, ಅದಕ್ಕೊಂದು ಟ್ಯಾಂಜೆಂಟ್ ಬರಿತೀರಾ, ಒಂದು ರೇಡಿಯಸ್ ಡ್ರಾ ಮಾಡ್ತೀರಾ ಆ್ಯಂಡ್ ಯು ಲೇಬಲ್ ಇಟ್. ಅಲ್ಫಾಬೆಟ್ಸ್ ಯಾವ ಅಲ್ಫಾಬೆಟ್ಸ್ ಬೇಕಾದ್ರೂ ತಗೊಳ್ಳಿ. ಫಸ್ಟು ಡೇಟಾ ಬರಿ. ವಾಟ್ ಇಸ್ ದ ಡೇಟಾ? ವಾಟ್ ಎವರ್ ದ ಟ್ಯಾಂಜೆಂಟ್ ಯು ಹ್ಯಾವ್ ಟೇಕನ್, ಯಾವ ಟ್ಯಾಂಜೆಂಟ್ ಅಂತ ಲೇಬಲ್ ಮಾಡಿ, ಟು ಅ ಸರ್ಕಲ್ ವಿತ್ ಸೆಂಟರ್ O. ನೆಕ್ಸ್ಟ್ ವಾಟ್ ವಿ ಹ್ಯಾವ್ ಟು ಪ್ರೂವ್? ರೇಡಿಯಸ್ ಏನಿರುತ್ತೆ, ರೇಡಿಯಸ್ ಇಸ್ ಪರ್ಪೆಂಡಿಕ್ಯುಲರ್ ಟು ದ ಟ್ಯಾಂಜೆಂಟ್. ಕನ್ಸ್ಟ್ರಕ್ಷನ್ ಏನು ಮಾಡಿದ್ವಿ ಅಂತಂದರೆ, ಒಂದು XY ಮೇಲೆ ಇನ್ನೊಂದು ಪಾಯಿಂಟ್ನ ತಗೊಂಡ್ವಿ. ಅದರ್ ದೆನ್ P ಅನ್ನೋ ಪ್ಲೇಸ್ ಬಿಟ್ಟು ಇನ್ನೆಲ್ಲಿ ಬೇಕಾದ್ರೂ ತಗೊಳ್ಬೋದು. ಬಿಕಾಸ್ ಇಲ್ಲಿ ಟೇಕ್ ಪಾಯಿಂಟ್ Q ಆನ್ XY ಅಂದಾಗ P ಅನ್ನೋದು XY ಮೇಲೆ ಇದೆ. ಬಟ್ ನಮಗೆ ಒಂದೇ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಇರಬೇಕು. ಇಸ್ ಇಟ್ ಕ್ಲಿಯರ್? ಸೊ ಅದರ್ ದೆನ್ P, ಜಾಯಿನ್ OQ. ಸೊ ಜಾಯಿನ್ OQ ನ ಜಾಯಿನ್ ಮಾಡಿದ್ವಿ. But when we are joining OQ, we have another point on circumference of circle. We are considering it as R. ಅದನ್ನೇ ನೀವು ಮತ್ತೆ ಇಲ್ಲಿ ಎಲ್ಲೂ ಬರೆಯೋದು ಬೇಕಿಲ್ಲ. ಓಕೆ, now we'll go for proof. ಪ್ರೂಫ್ಗೆ ಹೋಗೋಣ. ಏನು ಪ್ರೂಫಲ್ಲಿ? ಕನ್ಸಿಡರ್ ಅಂತ ಶುರು ಮಾಡಿ. ಕನ್ಸಿಡರ್ ಅಂದರೆ ಏನು ಕನ್ಸಿಡರ್? ಯಾವುದೊಂದು ಏನು ಕನ್ಸಿಡರ್ ಮಾಡಬೇಕು? OQ ನ ಕನ್ಸಿಡರ್ ಮಾಡಿ. ಕನ್ಸಿಡರ್ OQ. ಈಗ ನೋಡಿ, ಇಲ್ಲಿ OQ ಅನ್ನೋದು ಹೀಗಿದೆಯಾ? O ಅನ್ನೋ ಪಾಯಿಂಟ್ ಇಲ್ಲಿದೆ, Q ಅನ್ನೋ ಒಂದು ಪಾಯಿಂಟ್ ಇದೆ. ಇಲ್ಲಿ ನಾವು ಹಿಂಗೆ ಡಾಟೆಡ್ ಲೈನ್ಸ್ನ ಡ್ರಾ ಮಾಡಿದ್ವಿ. ಇವೆರಡರ ಮಧ್ಯೆ ಒಂದು R ಅನ್ನೋ ಪಾಯಿಂಟ್ ಬಂದಿದೆಯಾ? ಹಾಗಾದರೆ ಈ OQ ನ ನಾನು OR ಪ್ಲಸ್ RQ ಅಂತ ಬರಿಬೋದು. ರೈಟ್? OQ ಇಸ್ ಈಕ್ವಲ್ ಟು OR ಪ್ಲಸ್ RQ. ಕರೆಕ್ಟ್? ಫಿಗರ್ ನೋಡಿ, ಫ್ರಮ್ ಫಿಗರ್ ಅಥವಾ ಕನ್ಸಿಡರ್ OQ ಇಸ್ ಈಕ್ವಲ್ ಟು OR ಪ್ಲಸ್ RQ. ಈಗ ಅಗೇನ್ ಅಬ್ಸರ್ವ್, ಫಾರ್ ಎನಿ ಸರ್ಕಲ್ ನೋಡಿ, ಒಂದು ಸರ್ಕಲ್ ಅಂತ ಕನ್ಸಿಡರ್ ಮಾಡ್ತೀನಿ. ಇದು ಸೆಂಟರ್ ಆಯ್ತು. ಸೆಂಟರ್ ಇಂದ ಎನಿ ಪಾಯಿಂಟ್ ಆಫ್ ದಿ ಸರ್ಕಂಫರೆನ್ಸ್ ನಾವೇನಂತ ಕರಿತೀವಿ? ರೇಡಿಯಸ್. ನೋಡಿ, ಇದು ಈ ಪಾಯಿಂಟ್ ಇಂದ ಇಲ್ಲಿ ತಗೊಂಡ್ರು ರೇಡಿಯಸ್. ನೀವು ಯಾವುದೇ ಪಾಯಿಂಟ್ ಇಂದ ಎಲ್ಲಿಗೆ ಹೋದ್ರು ರೇಡಿಯಸ್ ಆ್ಯಂಡ್ ದರ್ ಲೆಂತ್ ಆರ್ ಈಕ್ವಲ್. ಸೊ ಫಾರ್ ಎಕ್ಸಾಂಪಲ್ ರೇಡಿಯಸ್ 3 ಇದೆ. ನೀವು ರೇಡಿಯಸ್ ತಗೊಂಡ್ರು ಆಲ್ ರೇಡಿಯಸ್ ಆರ್ ಈಕ್ವಲ್ ಟು 3. ಇಲ್ಲಿ ಅಬ್ಸರ್ವ್ ಮಾಡಿ, OP OR ಎರಡು ಒಂದೇನಾ? ನೋಡಿ, O and OP is a radius, OR is also radius. ಹಾಗಾದರೆ ನಾನೇನು ಮಾಡ್ತೀನಿ? OQ ಹಾಗೆ ಇಟ್ಕೋತೀನಿ. ಇನ್ ಪ್ಲೇಸ್ ಆಫ್ OR ಐ ಆಮ್ ಸಬ್ಸ್ಟಿಟ್ಯೂಟಿಂಗ್ OP ಪ್ಲಸ್ RQ. ಯಾಕೆ ಸಬ್ಸ್ಟಿಟ್ಯೂಟ್ ಮಾಡಿದೆ? OP ಈಕ್ವಲ್ಸ್ OR ಸೇಮ್ ರೇಡಿಯೈ ಅಂತ ಬರೀತೀವಿ. ಸೇಮ್ ರೇಡಿಯೈ. ಕ್ಲಿಯರ್ ಆಯ್ತಾ? ಹಾಗಾದರೆ ನಿಮ್ಗೆ ಇವಾಗ ಒಂದೊಂದೇ ಸ್ಟೆಪ್ ಗೊತ್ತಾಗ್ತಿದೆಯಾ? ಪ್ರೂಫಲ್ಲಿ ನಾನೇನು ಮಾಡಿದೆ? ಐ ಟುಕ್ ಅ ಕನ್ಸಿಡರ್ OQ. ವಾಟ್ ವಿ ಹ್ಯಾವ್ ಜಾಯಿಂಡ್ OQ. ಜಾಯಿನ್ ಮಾಡಿದ್ವಲ್ಲ, ಐ ಕನ್ಸಿಡರ್ಡ್ OQ. OQ ಅಂದರೆ ಇಟ್ ಬಿಕೇಮ್ ಅ ಸ್ಪ್ಲಿಟ್. OR is one part, RQ is another part. Okay. Now in the place of OR, we substituted the radius, which we have to prove. Radius ನಾವೇನು ತಗೊಂಡಿದ್ದೀವಿ, in place of OR, we wrote it as OP. ಬಟ್ ನಾವು ಇಲ್ಲಿ ರೀಸನ್ ಬರೀಬೇಕು. ಯಾಕೆ ನಾನು OR ನ OP ಅಂತ ಮಾಡ್ಕೊಂಡೆ ಅಂತಂದರೆ, ದೇ ಆರ್ ಬೋತ್ ಆರ್ ಸೇಮ್ ರೇಡಿಯೈ. ಈಗ ಅಬ್ಸರ್ವ್ ಮಾಡಿ, ಫ್ರಮ್ ಫಿಗರಲ್ಲೇ ಅಬ್ಸರ್ವ್ ಮಾಡಿ, ಇಲ್ಲಿ OP ಜಾಸ್ತಿ ಲೆಂತ್ ಇದೆಯಾ? OQ ಜಾಸ್ತಿ ಲೆಂತ್ ಇದೆಯಾ? ಎಸ್, ಇಲ್ಲಿ ನೋಡಿ, ಇಲ್ಲೇ ಗೊತ್ತಾಗುತ್ತೆ. ಈ OPಗೆ RQ ಅನ್ನೋ ಪಾರ್ಟನ್ನು ಆ್ಯಡ್ ಮಾಡಿದ್ರೇ OQಗೆ ಈಕ್ವಲ್ ಆಗೋದು. ಹೌದಾ? ಹಾಗಾದರೆ ನಾನು ಏನಂತ ಬರೀಬೋದು? OQ ಇಸ್ ಗ್ರೇಟರ್ ದೆನ್ OP. ದಟ್ ಮೀನ್ಸ್ OP ಅಂದರೆ ರೇಡಿಯಸ್, ನಾವು ರೇಡಿಯಸ್ OPಗೆ ಕಂಪೇರ್ ಮಾಡಿದ್ರೆ OQ ಅನ್ನೋದೇ ಜಾಸ್ತಿ ಲೆಂತ್ ಇದೆ. ಇದನ್ನು ಸ್ವಲ್ಪ ರಿವರ್ಸ್ ಮಾಡ್ತೀನಿ. OP is less than OQ ಆಗ್ಬೋದಾ? ಇಲ್ಲೂ ಅಷ್ಟೇ, ಸಿಂಬಲ್ ಚೇಂಜ್ ಆಯ್ತು. ನಾನು ಈ ಕಡೆ OP ಬರದೆ, ಅದೇ ಇದನ್ನೇನಂತ ಓದ್ತೀವಿ? OP ಲೆಸ್ ದೆನ್ OQ. ಅಂದರೆ ಏನು ಅರ್ಥ ಆಯ್ತು ಇಲ್ಲಿ? OP ಅನ್ನೋದು ಒಂದು ಶಾರ್ಟೆಸ್ಟ್ ಡಿಸ್ಟೆನ್ಸ್ ಆಗೋಯ್ತು. ಅಂದರೆ OQ ಕಂಪೇರ್ ಮಾಡಿದ್ರೆ OP ಇಸ್ ಶಾರ್ಟೆಸ್ಟ್. ಅರ್ಥ ಆಗ್ತಿದೆಯಾ? ಅಂದರೆ ನೋಡಿ, ಇವಾಗ ಒಂದು ಸರ್ಕಲ್ಗೆ ಒಂದು ಸರ್ಕಲ್ ಡ್ರಾ ಮಾಡಿದ್ವಿ ಅಲ್ಲ. ಸೊ ಇಫ್ ಐ ಕನ್ಸಿಡರ್ ಅ ಟ್ಯಾಂಜೆಂಟ್ ಲೈಕ್ ದಿಸ್ ಇಸ್ ಅ ರೇಡಿಯಸ್ OP. ಸೊ ನಾವಿಲ್ಲಿ Q ಅನ್ನೋ ಪಾಯಿಂಟ್ ತೊಗೊಂಡ್ವಿ. ಈ Q ಬಿಟ್ಟು ಇನ್ನೆಲ್ಲೋ ಒಂದು ಪಾಯಿಂಟಲ್ಲಿ ಐ ಟೇಕ್ ಇಟ್ ಆಸ್ ಎಸ್. ಸೊ ಅಲ್ಲಿ ಜಾಯಿನ್ ಮಾಡಿದ್ರು, ಇಲ್ಲಿ ಜಾಯಿನ್, ಯಾವುದೇ ನೀವು ಪಾಯಿಂಟ್ ತೊಗೊಂಡ್ರು, ಫೈನಲಿ ವಿಚ್ ಇಸ್ ದ ಸ್ಮಾಲೆಸ್ಟ್ ಒನ್? OP ಇಸ್ ದ ಸ್ಮಾಲೆಸ್ಟ್ ಒನ್. ಹಾಗಾದರೆ ನಾವೇನು ಬರೀತೀವಿ ಅಂತಂದರೆ, OP ಇಸ್ ದ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಆಫ್ ಆಲ್ ಇನ್ಫೈನೈಟ್ ಪಾಯಿಂಟ್ಸ್. ನೋಡಿ, ಈ ಸ್ಟೇಟ್ಮೆಂಟ್ ಬರೀಬೇಕು. OP ಇಸ್ ದ, ಅಂದರೆ ನೀವು Q ಅನ್ನೋ ಪಾಯಿಂಟ್ ಇಲ್ಲಿ ತೊಗೊಂಡ್ರಿ XY ಮೇಲೆ, ಇನ್ಯಾವುದೋ ಒಂದು ಪಾಯಿಂಟಲ್ಲಿ ಇನ್ನೊಂದು S ಅಂತ ಇಲ್ಲಿ ತೊಗೊಳ್ತೀರಾ, ಇನ್ಯಾವುದೋ ಒಂದು B ಅಂತ ಇಲ್ಲಿ ತೊಗೊಳ್ತೀರಾ. ಇಫ್ ಯು ಟೇಕ್ ಎನಿ ಪಾಯಿಂಟ್ ಆನ್ ಟ್ಯಾಂಜೆಂಟ್, OP ವಿಲ್ ಬಿ ದ ಶಾರ್ಟೆಸ್ಟ್ ಒನ್. ಸೊ OP ಇಸ್ ದ ಶಾರ್ಟೆಸ್ಟ್ ಡಿಸ್ಟೆನ್ಸ್
of all. OP will be the shortest distance of all infinite points. ಕ್ಲಿಯರ್ ಆಯ್ತಾ? ಹಾಗಾದ್ರೆ ಅದೇ ಶಾರ್ಟೆಸ್ಟ್ ಆಗಿಬಿಟ್ರೆ ನೋಡಿ, ನಾವಿಲ್ಲಿ ಒಂದು ಲೈನ್ ಅಂತ ನಾನು ಕನ್ಸಿಡರ್ ಮಾಡಿದ್ರೆ, ಒಂದು ಲೈನ್ ಇದೆ, ಈ ಲೈನ್ಗೆ ನಾನು ಹೀಗೆ ಡ್ರಾ ಮಾಡ್ತೀನಿ, ಹೀಗೆಲ್ಲ ಹೋಗ್ತಿರುತ್ತೆ ಡಿಸ್ಟೆನ್ಸ್. ಶಾರ್ಟೆಸ್ಟ್ ಡಿಸ್ಟೆನ್ಸ್ ಯಾವಾಗ್ಲೂ ಇದು ಶಾರ್ಟೆಸ್ಟ್ ಅಂತ ನಾನು ಕನ್ಸಿಡರ್ ಮಾಡಿದ್ರೆ, ದಟ್ ಶಾರ್ಟೆಸ್ಟ್ ಡಿಸ್ಟೆನ್ಸ್ ವಿಲ್ ಬಿ ಆಲ್ವೇಸ್ ಪರ್ಪೆಂಡಿಕ್ಯುಲರ್ ಟು ದ ಲೈನ್. ಅರ್ಥ ಆಗ್ತಿದೆಯಾ? ಯಾವುದನ್ನು ನಾವು ಶಾರ್ಟೆಸ್ಟ್ ಡಿಸ್ಟೆನ್ಸ್ ಅಂತ ಹೇಳ್ತೀವಿ ಒಂದು ಲೈನ್ಗೆ, ದಟ್ ಈಸ್ ಆಲ್ವೇಸ್ ಪರ್ಪೆಂಡಿಕ್ಯುಲರ್. ದೇರ್ ಫೋರ್ ಯು ಕ್ಯಾನ್ ರೈಟ್ ಇಟ್ ಆಸ್ OP is perpendicular to XY, because ಇಲ್ಲಿ ಏನು ಬರೀತಾರೆ, ಇದೇ ಶಾರ್ಟೆಸ್ಟ್ ಅಂದಮೇಲೆ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಈಸ್ ಆಲ್ವೇಸ್ ಪರ್ಪೆಂಡಿಕ್ಯುಲರ್ ಅಂತ ಬರೆದ್ರೆ ಮುಗೀತು. ನೋಡಿ, ಪ್ರೂಫ್ ಆಗೋಯ್ತು, ನಮ್ಮ ಪ್ರೂಫ್ ಮುಗೀತು. ನೋಡಿ, ಪ್ರೂವ್ ಮಾಡಾಯ್ತು ನಾವು. ಇಷ್ಟೇ ನೋಡಿ, 3 ಮಾರ್ಕ್ಸು ಇಷ್ಟರಲ್ಲಿ ನೀವು ಇಷ್ಟೇ ಮಾಡ್ತೀರಾ. ಫಸ್ಟು ಫಿಗರ್ ಬರೀತೀರಾ, ಒಂದು ಸರ್ಕಲ್. ಫಾರ್ ದಟ್ ಸರ್ಕಲ್ ಯು ಆರ್ ಗೋಯಿಂಗ್ ಟು ರೈಟ್ ದ ಟ್ಯಾಂಜೆಂಟ್. ಯು ಲೇಬಲ್ ಇಟ್. ಲೇಬಲ್ ಮಾಡಿ, ರೈಟ್ ದ ರೇಡಿಯಸ್ ಅಂಡ್ ಮೆನ್ಷನ್ ದಿ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಯಾವುದು ಅಂತ ಬರೀರಿ. ಫಸ್ಟ್ ಯು ವಿಲ್ ಸ್ಟಾರ್ಟ್ ಫ್ರಮ್ ಡೇಟಾ. ವಾಟ್ ಇಸ್ ದ ಡೇಟಾ? XY is a tangent to a circle with center O. To prove, ಏನಂತ ಪ್ರೂವ್ ಮಾಡಬೇಕು? ರೇಡಿಯಸ್ ಇಸ್ ಪರ್ಪೆಂಡಿಕ್ಯುಲರ್ ಟು tangent, that is OP is perpendicular to XY. What is construction? Construction ಏನು ಮಾಡಿದ್ರಿ? In the same XY, ಅದೇ tangent ಮೇಲೆ you took another point. So take point Q on XY other than P. ನೋಡಿ, ಇದನ್ನ ಬರೆಯೋದನ್ನ ಮರಿಬೇಡಿ, ಬಿಕಾಸ್ P ಅನ್ನೋದು XY ಮೇಲೂ ಇದೆ. ಸೊ P ಅನ್ನೋ ಪಾಯಿಂಟಿಗೆ ನಾವು ಹಾಕೊಂಡ್ಬಿಟ್ರೆ ಇಟ್ ಬಿಕಮ್ಸ್ ಅ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್. ಸೊ ಹಾಗಾಗಿ ನಮ್ಗೆ ಒಂದೇ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಇರಬೇಕು. ಸೊ ಮೆನ್ಷನ್ ದಿಸ್ ಅದರ್ ದೆನ್ P. Next you are going to join OQ. When you are joining OQ, we find another point of intersection on the circumference of circle. You consider it as R or any alphabet. Okay. So now proof. If you go for proof, start from consider. What you are going to consider? OQ. What is OQ? OQ andre ಏನು split ಮಾಡ್ತೀರಾ? OR plus RQ. In the place of OR, substitute OP, because OR and OP are same radii. Okay. Now what we can write? Observing the figure or by observing this condition, OQ is a greater distance compared to OP. So OQ is greater than OP. Or you can write it as OP less than OQ. ಅಂದ್ರೆ ಏನರ್ಥ ಆಯ್ತು ಇಲ್ಲಿ? OP ಅನ್ನೋದು OQ ಗಿಂತ ಕಮ್ಮಿ ಡಿಸ್ಟೆನ್ಸ್ ಇದೆ. ಸೊ ಹಾಗಾದ್ರೆ ನಾವು ಏನಂತ ಕನ್ಕ್ಲೂಡ್ ಮಾಡ್ಬೋದು? Q ಒಂದೇ ಪಾಯಿಂಟ್ ಅಲ್ಲ, ಆ XY ಮೇಲೆ ಇನ್ಯಾವುದಾದ್ರೂ ಪಾಯಿಂಟ್ ತಗೊಂಡ್ರು ನಮಗೆ OPನೇ ಶಾರ್ಟೆಸ್ಟ್ ಆಗುತ್ತೆ. ಸೊ OP ಇಸ್ ಅ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಆಫ್ ಆಲ್ ಇನ್ಫೈನೈಟ್ ಪಾಯಿಂಟ್ಸ್. ಹಾಗಾದ್ರೆ ಯಾವುದು ಶಾರ್ಟೆಸ್ಟ್ ಡಿಸ್ಟೆನ್ಸ್ ಆಗಿರುತ್ತೋ ಅದು ಏನಾಗಿರುತ್ತೆ? ಬೇಸ್ ಲೈನ್ಗೆ ಪರ್ಪೆಂಡಿಕ್ಯುಲರ್ ಆಗಿ ಇದ್ದೇ ಇರುತ್ತೆ. ಸೊ OP ಇಸ್ ಪರ್ಪೆಂಡಿಕ್ಯುಲರ್ ಟು XY. ಶಾರ್ಟೆಸ್ಟ್ ಡಿಸ್ಟೆನ್ಸ್ ಇಸ್ ಆಲ್ವೇಸ್ ಪರ್ಪೆಂಡಿಕ್ಯುಲರ್. ಐ ಥಿಂಕ್ ಇಟ್ಸ್ ಕ್ಲಿಯರ್, ರೈಟ್? ಕ್ಲಿಯರ್ ಆಗಿದೆ ಅನ್ಕೋತೀನಿ. ಬಟ್ ಇನ್ನೊಂದು ಎಕ್ಸಾಂಪಲ್ ತಗೊಳ್ಳೋಣ. ನಾನೊಂದು ಬೇರೆ ಆಲ್ಫಾಬೆಟ್ಸ್ ತಗೊಂಡು ಎಕ್ಸ್ಪ್ಲೇನ್ ಮಾಡ್ತೀನಿ. ಇನ್ನೊಂದ್ಸರಿ ನೋಡಿ. ಸೇಮ್ ಅದೇ ಸ್ಟೇಟ್ಮೆಂಟ್ ಇದೆ. ಏನು ಮಾಡ್ತೀರಾ? ವಾಟ್ ಇಸ್ ಅವರ್ ಫಸ್ಟ್ ಸ್ಟೆಪ್? ಒಂದು ಸರ್ಕಲ್ ಬರಿತೀರಾ, ಕ್ಲಿಯರ್? ಒಂದು ಟ್ಯಾಂಜೆಂಟ್ ಬರಿತೀರಾ, ಒಂದು ರೇಡಿಯಸ್ ತಗೊಳ್ತೀರಾ, ಸೆಂಟರ್ O ತಗೊಂಡು ಒಂದು ರೇಡಿಯಸ್ ಬರ್ಕೋತೀರಾ. ಇಷ್ಟು ಬರಿತೀರಾ ಅಲ್ವಾ? ಈಗ ಲೆಟ್ ಅಸ್ ಲೇಬಲ್ ಇಟ್. ಈಗ ನೋಡಿ, ನಾನು ಟ್ಯಾಂಜೆಂಟ್ಗೆ PQ ಅಂತ ಕೊಡ್ತೀನಿ. ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ನ ನಾನು A ಅಂತ ಕನ್ಸಿಡರ್ ಮಾಡ್ತೀನಿ. ಓಕೆ. ಸೊ ನಾವು ನೋಡಿ, ಡೇಟಾ ಬರೆಯೋಣ ಈಗ. ಡೇಟಾ, ವಾಟ್ ಇಸ್ ದ ಡೇಟಾ? ಸೊ ಡೇಟಾ ನಾವೇನು ಬರಿತೀವಿ? ವಿಚ್ ಇಸ್ ಅ ಟ್ಯಾಂಜೆಂಟ್. ಫಸ್ಟ್ ಟ್ಯಾಂಜೆಂಟ್ ಯಾವುದು ಅಂತ ಲೇಬಲ್ ಮಾಡಬೇಕು. ಸೊ PQ ಇಸ್ ಅ ಟ್ಯಾಂಜೆಂಟ್. ನೋಡಿ, PQ ಇಸ್ ಅ ಟ್ಯಾಂಜೆಂಟ್. ಯಾವುದಕ್ಕೆ? ಟು ಅ ಸರ್ಕಲ್. ನೋಡಿ, ಟು ಅ ಸರ್ಕಲ್. ಯಾವ ಸರ್ಕಲ್ಗೆ? ಸೆಂಟರ್ O ಇರುವಂಥ ಸರ್ಕಲ್, ದಟ್ ಈಸ್ ವಿತ್ ಸೆಂಟರ್ O. ಸಿ, ವಿತ್ ಸೆಂಟರ್ O. ನೋಡಿ, PQ is a tangent to a circle with center O. Next to prove, ಏನಂತ ಪ್ರೂವ್ ಮಾಡಬೇಕು? ರೇಡಿಯಸ್ ಇಸ್ ಪರ್ಪೆಂಡಿಕ್ಯುಲರ್ ಟು ಟ್ಯಾಂಜೆಂಟ್. ವಿಚ್ ಇಸ್ ಅ ರೇಡಿಯಸ್? ಯಾವ್ದು ರೇಡಿಯಸ್? OA is a ರೇಡಿಯಸ್. ಹಾಗಾದ್ರೆ OA is perpendicular to which is a tangent? PQ. ನೋಡಿ, ವೆರಿ ಸಿಂಪಲ್, ಮುಗೀತು. ಯಾವುದು ಟ್ಯಾಂಜೆಂಟ್? PQ is a tangent to a circle with center O. To prove, what we have to prove? Radius is perpendicular to the tangent. So OA is perpendicular to PQ. Here we are going to make one construction. In ಮಾಡ್ತೀವಿ construction? We are going to take another point. So I am taking ಏನಂತ ಬರ್ತೀರಾ? Take point. Which is a point? I am taking B ಅಂತ ತಗೊಳ್ಳಿ. Take point B on PQ. Okay, which is a tangent. Tangent ಮೇಲೆ.
So take point B on PQ. So I am taking point B here. Okay, on PQ, what is the condition? Other than. So other than A. ಅಂದ್ರೆ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಒಂದು ಬಿಟ್ಟು. ನೆಕ್ಸ್ಟ್ ಏನ್ ಮಾಡ್ತೀರಾ? ಜಾಯಿನ್ OB. See? Join OB. So when joining OB, you have one point of intersection C. ನೋಡಿ ಒಂದು C ಅಂತ ಬಂತು. Now let us go for proof. Proof ಹೋಗೋಣ. ಏನಂತ? ಕನ್ಸಿಡರ್ ಏನ್ ಕನ್ಸಿಡರ್ ಮಾಡ್ತೀರಾ? OB ನ ಕನ್ಸಿಡರ್ ಮಾಡ್ತೀರಾ. OB ಅಂತಂದ್ರೆ ಏನು? ಸ್ಪ್ಲಿಟ್ ಮಾಡ್ತೀರಾ. OC plus CB. Okay, I am writing it as OB as it is. Instead of OC, I am writing it as OA. E radius na bariತೀನಿ. OA plus CB. But here you have to write the reason alva. So OA equals OC because same radii. See, same radii. Then when we compare here, OB is the greater than OA. But I'll change here. OA is less than OB. ಅಂದ್ರೆ ಏನಾಯ್ತು? OA is a ಏನಂತ ಬರೀತೀರಾ? OA is a shortest distance of all infinite points. ಅಂದ್ರೆ ನೀವು ಯಾವ ಪಾಯಿಂಟ್ ಆದ್ರೂ ತಗೊಳ್ಳಿ, ಬಿ ಅನ್ನೋ ಪಾಯಿಂಟ್ ತಗೊಂಡ್ವಿ, ಇನ್ನೊಂದು ಯಾವುದೋ XY ಮೇಲೆ ಇಫ್ ಯು ಟೇಕ್ ಇಟ್ ಆಸ್ ಡಿ, ಎನಿ ಪಾಯಿಂಟ್, OA is a shortest infinite points ಅಂತ ಬರೀತೀರಾ. ಕರೆಕ್ಟ್. ಸೊ ಹಾಗಾದ್ರೆ ಏನಂತ ಆಗೋಯ್ತು? ಅದೇ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಆದ್ಮೇಲೆ ದಟ್ ವಿಲ್ ಬಿ ಪರ್ಪೆಂಡಿಕ್ಯುಲರ್ ಟು PQ because shortest distance is always perpendicular. ಅಷ್ಟೇ ನೋಡಿ, is always perpendicular ಅಂತ ಬರೀತೀವಿ. ಇಷ್ಟೇ ನೋಡಿ. ದಿಸ್ ಇಸ್ ಅಬೌಟ್ ಈಸಿಲಿ ಯು ಕ್ಯಾನ್ ಸ್ಕೋರ್ 3 marks. ಈಗ ನಿಮಗೆ ಒಂದು ಹೋಮ್ವರ್ಕ್ ಕೊಡ್ತೀನಿ, ಇದರಲ್ಲಿ ನೀವು ಪ್ರಾಕ್ಟೀಸ್ ಮಾಡಿ. ಈಸಿ ಅಂತ ಅನ್ಸಿದ್ರೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಓಕೆ, ಹೇಗೆ ಮ್ಯಾಮ್ ಪ್ರಾಕ್ಟೀಸ್ ಅಂದ್ರೆ ನಾನೇ ಒಂದು ಫಿಗರ್ ಕೊಡ್ತೀನಿ, ನೀವು ರೈಟ್ ಎವ್ರಿಥಿಂಗ್ ಡೇಟಾ ಟು ಪ್ರೂವ್. ಓಕೆ, ಐ ಆಮ್ ಟೇಕಿಂಗ್ ಅ ಟ್ಯಾಂಜೆಂಟ್. ಸೊ ಐ ಆಮ್ ಲೇಬಲಿಂಗ್ ದ ಟ್ಯಾಂಜೆಂಟ್ ಆಸ್ AB. ಓಕೆ, ಇದಕ್ಕೆ ನೀವು ಟು ಪ್ರೂವ್ ಡೇಟಾ ಎಲ್ಲ ಬರೀರಿ. ಓಕೆ, ಪ್ರೂಫ್, ಯು ಡೂ ದ ಪ್ರೂಫ್. ಸೊ ಸೆಂಟರ್ O. This I am taking it as P. You consider it as ಏನಂತ ತಗೊಳ್ಬೋದು? E ಅಂತ ತಗೊಳ್ಳಿ. This point of intersection is F. ನೋಡಿ, ನಾನೇ ಒಂದು ಫಿಗರ್ನ ಕೊಟ್ಟಿದ್ದೀನಿ. So for this figure, you do the proof, everything. Okay, try it out. If you feel easy, don't miss to comment. Okay, now let's go for next theorem. Second theorem na explain ಮಾಡ್ತೀನಿ ನೋಡಿ. Yes, ಏನ್ ಹೇಳುತ್ತೆ ಸೆಕೆಂಡ್ ಥಿಯರಮ್? ಈಗ ಆಲ್ರೆಡಿ ನಾವು ಈ ಕಾನ್ಸೆಪ್ಟ್ ಬಗ್ಗೆ ನಾನು ಫಸ್ಟ್ ಸೆಷನ್ ಅಲ್ಲಿ ಡಿಸ್ಕಸ್ ಮಾಡಿದ್ದೆ. ಏನಂತ ನೋಡಿ, ದಿ ಲೆಂತ್ ಆಫ್ ಟ್ಯಾಂಜೆಂಟ್ಸ್ ಡ್ರಾನ್ ಫ್ರಮ್ ಅನ್ ಎಕ್ಸ್ಟರ್ನಲ್ ಪಾಯಿಂಟ್ ಟು ಅ ಸರ್ಕಲ್ ಆರ್ ಈಕ್ವಲ್. ಸೊ ಏನಂತ ತಗೊಂಡಿದ್ವಿ ನೋಡಿ, ಒಂದು ಸರ್ಕಲ್ ಡ್ರಾ ಮಾಡ್ತೀವಿ. ಓಕೆ, ಇಲ್ಲೊಂದು ಯಾವುದೋ ಒಂದು ಎಕ್ಸ್ಟರ್ನಲ್ ಪಾಯಿಂಟ್ ಅಂದ್ರೆ ಆಸ್ ಯು ನೋ ದಟ್ ಇಟ್ ಇಸ್ ಔಟ್ಸೈಡ್ ದಿ ಸರ್ಕಲ್. ಫ್ರಮ್ ದಟ್ ಪಾಯಿಂಟ್ ಹೌ ಮೆನಿ ಟ್ಯಾಂಜೆಂಟ್ಸ್ ಯು ಕ್ಯಾನ್ ಡ್ರಾ? 2 ಟ್ಯಾಂಜೆಂಟ್ಸ್. ಗೊತ್ತಿದೆ ನಿಮಗೆ, ಒಂದು ಎಕ್ಸ್ಟರ್ನಲ್ ಪಾಯಿಂಟ್ ಅಂತ ಕನ್ಸಿಡರ್ ಮಾಡಿದ್ರೆ ಯು ಕ್ಯಾನ್ ಡ್ರಾ 2 ಟ್ಯಾಂಜೆಂಟ್ಸ್. ಓಕೆ, ಈಗ ಇವೆರಡು ಲೆಂತ್ ಈಕ್ವಲ್ ಅಂತ ನಾವು ಪ್ರೂವ್ ಮಾಡಬೇಕು. ಸೊ ಇದಕ್ಕೆ ಲೇಬಲ್ ಮಾಡೋಣ. ಲೆಟ್ ಅಸ್ ಟೇಕ್ ಎಕ್ಸ್ಟರ್ನಲ್ ಪಾಯಿಂಟ್ ಎಸ್ P. ಇಲ್ಲಿ ಇಂಟರ್ಸೆಕ್ಟ್ ಆಗ್ತಿರೋ ಪಾಯಿಂಟ್ ನ A ಅಂತ ಕನ್ಸಿಡರ್ ಮಾಡೋಣ. ದಿಸ್ ಪಾಯಿಂಟ್ ಲೆಟ್ ಅಸ್ ಕನ್ಸಿಡರ್ ಆಸ್ B, ಸೆಂಟರ್ O. ಕ್ಲಿಯರ್ ಆಯ್ತಾ? ಸ್ಟೇಟ್ಮೆಂಟ್, ಆ ಸ್ಟೇಟ್ಮೆಂಟ್ ರಿಲೇಟೆಡ್ ಆಗಿ ನಾವು ಫಿಗರ್ ನ ಬರೆದಿದೀವಿ. ಏನು? the length of tangent drawn from an external point of a circle are equal. ಅಂದ್ರೆ ನಾವು ಇವಾಗ PA PB are equal ಅಂತ ಪ್ರೂವ್ ಮಾಡಬೇಕು. ಓಕೆ, ಫಿಗರ್ ಈ ತರ ಬರೀತೀರಾ. ಫಸ್ಟ್ ಬೇಸಿಕ್ ಫಿಗರ್ ಅಂದ್ರೆ ವಿತೌಟ್ ಕನ್ಸ್ಟ್ರಕ್ಷನ್ ಏನ್ ಮಾಡ್ತೀವಿ? ಡೇಟಾ ಏನ್ ಬರೀತೀರಾ? ಫಸ್ಟ್ ವಿಚ್ ಆರ್ ದಿ ಟ್ಯಾಂಜೆಂಟ್ಸ್? ಯಾವುದು? PA and PB ಬರೀರಿ. PA and PB. P and PB are how many tangents? 2 tangents. PA and PB are 2 tangents. ಯಾವ್ದಕ್ಕೆ? ಟು ಅ ಸರ್ಕಲ್. ವೆರಿ ಸಿಂಪಲ್. ಅಲ್ಲೇನ್ ಬರ್ದಿದ್ರಿ ಅದೇ ತರ ಟು ಅ ಸರ್ಕಲ್. ಯಾವ ಸರ್ಕಲ್ಗೆ? ವಿತ್ ಸೆಂಟರ್ O. ವೆರಿ ಸಿಂಪಲ್. PA and PB are 2 tangents to a circle with center O. To prove, what we have to prove? These 2 length are equal. ಅಂದ್ರೆ PA equals PB ಅಂತ ಪ್ರೂವ್ ಮಾಡ್ಬೇಕು ನಾವು. PA equals PB. ಇಲ್ಲೂ ಅಷ್ಟೇ ನೋಡಿ, ಒಂದು ಕನ್ಸ್ಟ್ರಕ್ಷನ್ ಮಾಡ್ತೀವಿ. ನೀವೇ ಹೇಳ್ಬೋದು ನೋಡಿ ನಾನು ಏನ್ ಮಾಡ್ತೀನಿ ಅಂತ. ಜಸ್ಟ್ ನೋಡಿ, ಈಗ ಏನ್ ಮಾಡ್ತಿದ್ದೀನಿ? OA ನ ಸೇರಿಸ್ತೆ.
ನೆಕ್ಸ್ಟ್ ಏನು ಮಾಡ್ತಿದ್ದೀನಿ, ಐ ಆಮ್ ಜಾಯ್ನಿಂಗ್ ಒ ಪಿ. ನೆಕ್ಸ್ಟ್ ವಾಟ್ ಐ ಆಮ್ ಡೂಯಿಂಗ್, ಒ ಬಿ. ಅಂದರೆ ವೆರಿ ಸಿಂಪಲ್ ನೋಡಿ, ಜಾಯಿನ್ ಒ ಎ ಕಮ ಒ ಬಿ ಆ್ಯಂಡ್ ಒ ಪಿ. ನೋಡಿ ಒ ಪಿ, ವೆರಿ ಸಿಂಪಲ್, ಜಾಯಿನ್ ಒ ಎ ಒ ಬಿ ಆ್ಯಂಡ್ ಒ ಪಿ. ಲೆಟ್ ಅಸ್ ಗೋ ಫಾರ್ ಪ್ರೂಫ್. ಈಗ ಪ್ರೂಫ್ಗೆ ಹೋಗೋಣ. ಈಗ ನೋಡಿ, ಆಫ್ಟರ್ ಜಾಯಿನಿಂಗ್ ದಿಸ್ ಯು ಕ್ಯಾನ್ ಅಬ್ಸರ್ವ್ 2 ಟ್ರಯಾಂಗಲ್ಸ್. ನೋಡಿ ಇಲ್ಲೊಂದು ಟ್ರಯಾಂಗಲ್ ನೋಡಿ ಹೀಗಿರೋದು ಹೇಗಿದೆ ಅಂತಂದರೆ ಇಟ್ ಲುಕ್ಸ್ ಲೈಕ್ ದಿಸ್. ನೋಡಿ ಹೀಗಿದೆ, ನೋಡಿ ಹೀಗೆ ಇಟ್ ಈಸ್ ಲೈಕ್ ದಿಸ್. ಅಬ್ಸರ್ವ್, ಹೀಗಿದೆ ನೋಡಿ, ಹೀಗಿದೆ. ಸೊ ಇದೊಂದು ಟ್ರಯಾಂಗಲ್. ಸಿ ದಿಸ್ ಇಸ್ ಒನ್ ಟ್ರಯಾಂಗಲ್, ದಿಸ್ ಇಸ್ ಸೆಕೆಂಡ್ ಟ್ರಯಾಂಗಲ್. ಯಾವ್ಯಾವುದು ಇಲ್ಲಿ ಬರ್ಕೋಬೇಕು. ಇನ್ ಟ್ರಯಾಂಗಲ್, ಯಾವ ಟ್ರಯಾಂಗಲ್? ಇನ್ ಟ್ರಯಾಂಗಲ್ ಒ ಎ ಪಿ. ಇನ್ ಟ್ರಯಾಂಗಲ್ ಸಿಂಬಲ್ ಬರೀರಿ, ಒ ಎ ಪಿ ಆ್ಯಂಡ್ ಟ್ರಯಾಂಗಲ್ ಒ ಬಿ ಪಿ. ನೋಡಿ ಒ ಎ ಪಿ, ಈ ಕಡೆಯಿಂದ ಬಂದ್ವಿ ಹೀಗೆ, ಒ ಎ ಪಿ. ಓಕೆ, ದಿಸ್ ಒನ್ ಒ ಎ ಪಿ, ದಿಸ್ ಟ್ರಯಾಂಗಲ್. ನೆಕ್ಸ್ಟ್ ಒ ಬಿ ಪಿ, ದಿಸ್ ಟ್ರಯಾಂಗಲ್. ಓಕೆ, ಈಗ ಮೇನ್ ಕಂಡೀಷನ್ ಏನಪ್ಪಾ ಅಂದರೆ ಪ್ರೂವಿಂಗ್ ದೀಸ್ 2 ಟ್ರಯಾಂಗಲ್ಸ್ ಆಸ್ ಕಾಂಗ್ರಿಯೆಂಟ್ ಅಂತ ನಾವು ಪ್ರೂವ್ ಮಾಡಬೇಕು. ಅಂದರೆ ಈಗ ನೋಡಿ, ಫಾರ್ ಎಕ್ಸಾಂಪಲ್ ನಾವು ಇವಾಗ ಈ 2 ಪಾಮ್ಸ್ ನಾವು ಕಾಂಗ್ರಿಯೆಂಟ್ ಅಂತೀವಿ. ಯಾಕೆಂದ್ರೆ ಒಂದಕ್ಕೊಂದು ಎಲ್ಲ ಸಮ. ಇಲ್ಲೂ ಅಷ್ಟೇ ಪಿ ಎ ಪಿ ಬಿ ನಾವು ಈಕ್ವಲ್ ಅಂತ ಹೇಳಬೇಕು ಅಂದರೆ ಇವೆರಡನ್ನ ನಾವು ಕಾಂಗ್ರಿಯೆಂಟ್ ಅಂತ ಪ್ರೂವ್ ಮಾಡಬೇಕು. ಅರ್ಥ ಆಗ್ತಿದ್ಯಾ? ಸೊ ಹಾಗಾಗಿ ಏನು ಮಾಡ್ತೀವಿ, 2 ಟ್ರಯಾಂಗಲ್ನ ಕನ್ಸಿಡರ್ ಮಾಡಿದ್ವಿ. ಈಗ ಯಾವ್ಯಾವ್ದು ಈಕ್ವಲ್ ಆಗುತ್ತೆ ಅಂತ ನೋಡ್ತಾ ಬರೋಣ. ಫಸ್ಟ್ ಅಬ್ಸರ್ವ್ ಮಾಡಿ, ಥಿಯರಮ್ 1 ಏನು ಹೇಳುತ್ತೆ? ಈಗ ತಾನೇ ನಾವು ಡಿಸ್ಕಸ್ ಮಾಡಿದ್ವಿ. ಥಿಯರಮ್ 1 ಏನು ಹೇಳುತ್ತೆ? ಟ್ಯಾಂಜೆಂಟ್ ಟು ರೇಡಿಯಸ್ಸು ಪರ್ಪೆಂಡಿಕ್ಯುಲರ್ ಅಂತ ಹೇಳಿದ್ವಿ. ಟ್ಯಾಂಜೆಂಟ್ ಟು ರೇಡಿಯಸ್ಸು ಪರ್ಪೆಂಡಿಕ್ಯುಲರ್. ಯಾವ ಆಂಗಲ್ ಬರುತ್ತೆ ನೋಡಿ, ಈ ಆಂಗಲ್ ನೋಡಿ, ಇಲ್ಲಿ ಬರೋ ಅಂತ ಆಂಗಲ್. ಇಸ್ ಇಟ್ ಕರೆಕ್ಟ್? ಹಾಗಾದ್ರೆ ಆಂಗಲ್ ಒ ಎ ಪಿ ಇಸ್ ಈಕ್ವಲ್ ಟು ಆಂಗಲ್ ಒ ಬಿ ಪಿ. ಬೋತ್ ಆರ್ ಈಕ್ವಲ್ ಟು 90 ಡಿಗ್ರಿ. ವೈ? ಥಿಯರಮ್ 1 ನೋಡಿ, ಈ ಟ್ರಯಾಂಗಲ್ ಅಲ್ಲಿ ಒ ಎ ಪಿ, ಈ ಟ್ರಯಾಂಗಲ್ ಅಲ್ಲಿ ಒ ಬಿ ಪಿ, ಬೋತ್ ಆರ್ ಈಕ್ವಲ್ ಟು 90 ಡಿಗ್ರಿ ಬೈ ಥಿಯರಮ್ 1. ಓಕೆ, ನೆಕ್ಸ್ಟ್ ನೋಡಿ, ಇನ್ ದಿಸ್ ಒ ಎ ಈಕ್ವಲ್ಸ್ ಒ ಬಿ. ಸೊ ಹೇಗೆ ಕಾಣಿಸ್ತಿದೆ? ಒ ಎ ಅಂಡ್ ಒ ಬಿ, ಹೌ ದೇ ಆರ್ ಲುಕಿಂಗ್ ಲೈಕ್? ದೇ ಬೋತ್ ಆರ್ ಲುಕಿಂಗ್ ಲೈಕ್ ರೇಡಿಯಸ್, ಸೇಮ್ ರೇಡಿಯೈ. ಬೋತ್ ಆರ್ ಸೇಮ್ ರೇಡಿಯೈ. Okay, so first we say that angle OAP, angle OBP both are equal to 90 degree because theorem 1. Next, OA and OB are same radius alva. So ee triangle OA is a radius, ee triangle OB is a radius. ಹಾಗಾದ್ರೆ ನೋಡಿ, ಒಂದು ರೈಟ್ ಆಂಗಲ್ ಆಯ್ತು, ಒಂದು ಸೈಡ್ ಆಯ್ತು, ಒಂದು ಸೈಡ್ ನ ಈಕ್ವಲ್ ಮಾಡಿದ್ವಿ. ನೆಕ್ಸ್ಟ್ ನೋಡಿ, ಎರಡರಲ್ಲೂ ಕಾಮನ್ ಆಗಿ OP ಇದೆಯಾ ನೋಡಿ, ಈ OP ಅನ್ನೋದು ಇದೆಯಾ? OP ಅನ್ನೋದು ಇಟ್ ಇಸ್ ಬಿಲಾಂಗ್ ಟು ದಟ್ ಟ್ರಯಾಂಗಲ್ as well as this triangle. So OP equals OP common. Nodi, we are writing 3 points here. Okay, this becomes hypotenuse. ಹಾಗಾದ್ರೆ ನೋಡಿ, ನೀವು 9th ಸ್ಟ್ಯಾಂಡರ್ಡ್ ಅಲ್ಲಿ ಕಾಂಗ್ರಿಯೆನ್ಸಿ ಆಫ್ ಟ್ರಯಾಂಗಲ್ಸ್ ನೀವು ಕಲ್ತಿದ್ರೆ ಯಾವ ಕ್ರೈಟೀರಿಯಾ ಅಪ್ಲೈ ಆಗ್ತಿದೆ? RHS, ರೈಟ್ ಆಂಗಲ್ ಹೈಪೋಟೆನಸ್ ಒನ್ ಸೈಡ್ ಇದ್ರೆ ನಾವೇನಂತ ಹೇಳ್ಬೋದು? ಇಲ್ಲಿ ಯಾವ ಟ್ರಯಾಂಗಲ್ ತಗೊಂಡಿದ್ದೀರಾ? ಟ್ರಯಾಂಗಲ್ OAP is congruent to triangle OBP. ಯಾವ ಕ್ರೈಟೀರಿಯಾ ಯೂಸ್ ಮಾಡ್ತಿದ್ದೀರಾ? RHS criteria. Okay, if 2 triangles are congruent, then we say that each and every sides or each and every angles are equal by CPCT, corresponding parts of congruent triangle. ಹಾಗಾದ್ರೆ ನಾವೇನಂತ ಹೇಳ್ಬೋದು? PA equals PB because you will write it as CPCT. ವೆರಿ ಸಿಂಪಲ್ ನೋಡಿ, ಒಂದು ಸರ್ಕಲ್ ಬರೀತೀರಾ, ಒಂದು ಎಕ್ಸ್ಟರ್ನಲ್ ಪಾಯಿಂಟ್ ಅಂತ ಬರೀತೀರಾ. ಫ್ರಮ್ ದಟ್ ಎಕ್ಸ್ಟರ್ನಲ್ ಪಾಯಿಂಟ್ ಹೌ ಮೆನಿ ಟ್ಯಾಂಜೆಂಟ್ಸ್ ಯು ಕ್ಯಾನ್ ಡ್ರಾ? 2 ಟ್ಯಾಂಜೆಂಟ್ಸ್. ಯಾವುದು ಅಂತ ಲೇಬಲ್ ಮಾಡಿ ಡೇಟಾದಲ್ಲಿ. P and PB are 2 tangents to a circle with center O. Then those 2 ನಾವೇನಂತ ಪ್ರೂವ್ ಮಾಡಬೇಕು? ಆ 2 ಟ್ಯಾಂಜೆಂಟ್ ಲೆಂತ್ ಈಕ್ವಲ್, ದಟ್ ಈಸ್ PA equals PB. ಕನ್ಸ್ಟ್ರಕ್ಷನ್ ಏನು? ವಿ ಆರ್ ಜಾಯ್ನಿಂಗ್ ಅಷ್ಟೇ, ಇಲ್ಲಿ ನಾವೇನು ಎಕ್ಸ್ಟ್ರಾ ಮಾಡ್ತಿಲ್ಲ. ಸೊ ಜಾಯಿನ್ OA, OB and OP. ಓಕೆ, ಜಾಯಿನ್ ಮಾಡಿದ ತಕ್ಷಣ ವಿ ಆರ್ ಅಬ್ಸರ್ವಿಂಗ್ ಹೌ ಮೆನಿ ಟ್ರಯಾಂಗಲ್ಸ್? 2 triangles. ಒನ್ ಈಸ್ ಟ್ರಯಾಂಗಲ್ OAP and the one is OBP. ಈಗ ಮೇನ್ ನಮ್ಮ ಕ್ರೈಟೀರಿಯಾ ಇರೋದು ಇವೆರಡನ್ನು ಕಾಂಗ್ರಿಯೆಂಟ್ ಅಂತ ಪ್ರೂವ್ ಮಾಡೋದು. ಓಕೆ, ಕಾಂಗ್ರಿಯೆಂಟ್. ಸೊ ಕಾಂಗ್ರಿಯೆಂಟ್ ಅಂತ ಪ್ರೂವ್ ಮಾಡೋಕ್ಕೆ ನಿಮಗೆ ಸುಮಾರು ಇದೆ ಕ್ರೈಟೀರಿಯಾಸ್. SSS ಇದೆ, SAS ಇದೆ, ASA ಇದೆ.
ಬಟ್ ನಾವಿಲ್ಲಿ ಚೂಸ್ ಮಾಡಿರೋದು ಆರ್ ಎಚ್ ಎಸ್. ಯಾಕೆ ಅಂತಂದ್ರೆ ಬೈ ಯೂಸಿಂಗ್ ಥಿಯರಮ್ 1 ಯು ಕ್ಯಾನ್ ಪ್ರೂವ್ ದಟ್ ಟು ಆಂಗಲ್ಸ್ ಆರ್ ಈಕ್ವಲ್ ಟು 90 ಡಿಗ್ರಿ ವಿಚ್ ಆರ್ ರೈಟ್ ಆಂಗಲ್. ಓಕೆ, ರೈಟ್ ಆಂಗಲ್ ಬಂತು ಅಂದ್ರೆ ಡೆಫಿನೆಟ್ಲಿ ಹೈಪೋಟೆನಸ್ ಇರಬೇಕು. ಸೊ ರೈಟ್ ಆಂಗಲ್ ಅಂತ ಪ್ರೂವ್ ಮಾಡ್ತೀರಾ ಟೇಕಿಂಗ್ ಥಿಯರಮ್ 1, ಜೊತೆಗೆ ಒಂದು ಸೈಡ್ ಈಕ್ವಲ್ ಆಗುತ್ತೆ ಯೂಸಿಂಗ್ ಅ ರೇಡಿಯಸ್. ದೆನ್ OP will be the common side for both the triangle. So that will be the hypotenuse. So right angle, hypotenuse, one side. From RHS criteria, these two triangles are congruent. Nodi congruent symbol hege baribeku. Congruent ಆಯ್ತು ಅಂತಂದ್ರೆ each and every side or every angle are equal. ಹಾಗಾದ್ರೆ ನಾವೇನಂತ ಬರೀಬಹುದು PA equals PB. What is the reason you are going to do? CP CT. Corresponding parts of congruent triangle. Is it clear now? Okay. ಈಗ ನೋಡಿ ಇನ್ನೊಂದು ಇದೇ ತರ ನಾವು ಬೆಟ್ ಅಂಡ್ ಲೆಟ್ ಮಿ ಎಕ್ಸ್ಪ್ಲೇನ್ ಯು. ಎಸ್, ಯು ಆರ್ ಗೋಯಿಂಗ್ ಟು ಟೇಕ್ ಒನ್ ಸರ್ಕಲ್ ಬರ್ಕೋತೀರಾ. ಟೇಕ್ ಒನ್ ಎಕ್ಸ್ಟರ್ನಲ್ ಪಾಯಿಂಟ್ ಆಸ್ ಎ ಅಂತ ತಗೊಳ್ಳೋಣ. ಓಕೆ, ಫ್ರಮ್ ಹಿಯರ್ ಒನ್ ಟ್ಯಾಂಜೆಂಟ್, ಫ್ರಮ್ ಹಿಯರ್ ಅನದರ್ ಟ್ಯಾಂಜೆಂಟ್. ಲೆಟ್ ಅಸ್ ಟೇಕ್ ಇಟ್ ಆಸ್ ಎಕ್ಸ್ ವೈ ಅಂತ ಕನ್ಸಿಡರ್ ಮಾಡೋಣ. ಸೆಂಟರ್ O. ಓಕೆ, ಡೇಟಾ. ವಾಟ್ ಇಸ್ ದ ಡೇಟಾ ಯು ಆರ್ ಗೋಯಿಂಗ್ ಟು ರೈಟ್? ಎಕ್ಸ್, ಎಸ್, AX and AY are two tangents to a circle with center O. ನೋಡಿ ಯಾವುದು tangent to circle ಗೆ with center O ಇಷ್ಟೇ ಬರೆಯೋದು. To prove what we have to prove? ಇವೆರಡು ಲೆಂತ್ ಈಕ್ವಲ್ ಅಂತ, ಅಂದ್ರೆ AX equals AY. ವೆರಿ ಸಿಂಪಲ್. ನೆಕ್ಸ್ಟ್ ಕನ್ಸ್ಟ್ರಕ್ಷನ್ ಮಾಡ್ತೀವಿ. ಏನ್ ಕನ್ಸ್ಟ್ರಕ್ಷನ್ ಮಾಡ್ತಿದೀವಿ ಇಲ್ಲಿ? ಜಸ್ಟ್ ವಿ ಆರ್ ಜಾಯಿನಿಂಗ್ ಎವ್ರಿಥಿಂಗ್. ಸಿ OX, OY and OA ಅಷ್ಟೇ. ವೆರಿ ಸಿಂಪಲ್. ಜಾಯಿನ್ OX, OY and OA ಅಷ್ಟೇ. ನೆಕ್ಸ್ಟ್ ಪ್ರೂಫ್ ಹೋಗೋಣ. ಆಫ್ಟರ್ ಜಾಯಿನಿಂಗ್ ದಿಸ್ ವಿ ಆರ್ ಫೈಂಡಿಂಗ್ ಟೂ ಟ್ರಯಾಂಗಲ್ಸ್. ನಂಬರ್ 1, number 2. Which are the two triangles? In triangle, you have to consider it like this. In triangle OXA and triangle OYA. ಆಯ್ತಾ? ಈಗ ಫಸ್ಟ್ 90 ಡಿಗ್ರಿ ಅಂತ ಬರೆಯೋಣ. ಯಾವ್ದು 90 ಡಿಗ್ರಿ? ಆಂಗಲ್ ಎಕ್ಸ್. ಇಲ್ಲಿ ನೋಡಿ ರೇಡಿಯಸ್ಸು ಟ್ಯಾಂಜೆಂಟ್ ಯಾವ್ದು ಬರುತ್ತೆ? ಇಲ್ಲಿ ಏನ್ ಬರ್ತಿದ್ರೆ ಅದನ್ನೇ ನೋಡಿ. ಇನ್ನೂ ಕನ್ಫ್ಯೂಸ್ ಆಯ್ತು ಅಂದ್ರೆ ವಾಟ್ ಎವರ್ ದ ಟ್ರಯಾಂಗಲ್ ಯು ಟುಕ್, ಟೇಕ್ ಸೇಮ್ ಆಂಗಲ್ OXA equals angle OYA. both are equal to 90 ಡಿಗ್ರಿ. ಥಿಯರಮ್ 1 ಅಂತ ಬರೆದು ಬಿಡಿ. ಮ್ಯಾಮ್ ಥಿಯರಮ್ 1 ಅಂದ್ರೆ ಗೊತ್ತಾಗತ್ತಾ ನಿಮ್ಗೆ? ಥಿಯರಮ್ 1 ಅಂದ್ರೆ ರೇಡಿಯಸ್ ಇಸ್ ಪರ್ಪೆಂಡಿಕ್ಯುಲರ್ ಟು ಟ್ಯಾಂಜೆಂಟ್ ಅಂತ ಸೆಂಟೆನ್ಸ್ ಅಲ್ಲಿ ಬರೀರಿ. ಗೊತ್ತಾಗ್ಲಿಲ್ವಾ? ಥಿಯರಮ್ 1 ಅಂತ ಬರೆದು ಬಿಡಿ. ನೆಕ್ಸ್ಟ್, ಎರಡೂ ಕಡೆ ರೇಡಿಯಸ್ ಸೇಮ್ ಅಲ್ವಾ? ಅಂದ್ರೆ OX equals OY. ಯಾಕೆ? ಸೇಮ್ ರೇಡಿಯೈ, ಎರಡು ರೇಡಿಯಸ್ ಒಂದೇನೆ. ನೆಕ್ಸ್ಟ್, ಎರಡಕ್ಕೂ ಕಾಮನ್ ಆಗಿ ಯಾವ ಸೈಡ್ ಇದೆ? OA equals OA ಕಾಮನ್. ನೋಡಿ, ಒಂದು ರೈಟ್ ಆಂಗಲ್ ಆಯ್ತು, ಒಂದು ಹೈಪೋಟೆನಸ್ ಈಕ್ವಲ್ ಆಯ್ತು, ಒಂದು ಸೈಡ್ ಆಯ್ತು. ಸೊ ಬೈ RHS ಯಾವುದು? ಇವೆರಡನೇ. ಇಲ್ಲಿ ಏನ್ ತಗೊಂಡಿದ್ದೀರಾ ಅದೇನೆ. ಟ್ರಯಾಂಗಲ್ OXA ಕಾಂಗ್ರಿಯೆಂಟ್ ಸಿಂಬಲ್ ಸ್ವಲ್ಪ ನೋಡ್ಕೋಬೇಕು. ಕಾಂಗ್ರಿಯೆಂಟ್ ಟು ಟ್ರಯಾಂಗಲ್ OYA. ಯಾವ ಕ್ರೈಟೀರಿಯಾ? RHS ಕ್ರೈಟೀರಿಯಾ. ಹಾಗಾದ್ರೆ ಏನಾಯ್ತು? AX equals AY because CP CT. ಅಷ್ಟೇ ನೋಡಿ. ವೆರಿ ಸಿಂಪಲ್. ಕ್ಲಿಯರ್ ಆಯ್ತು ಅನ್ಕೋತೀನಿ. ನೀವೊಂದೆರಡು ಸರಿ ಪ್ರಾಕ್ಟೀಸ್ ಮಾಡಿ, ಖಂಡಿತ ಈಸಿ ಅನ್ಸುತ್ತೆ. ಈಗ ನಾನೊಂದು ಫಿಗರ್ ಕೊಡ್ತೀನಿ, ನೀವು ಆ ಫಿಗರ್ಗೆ ಒಂದ್ಸರಿ ಟ್ರೈ ಮಾಡಿ. ಓಕೆ, ಸೊ ಟೇಕ್ ಸರ್ಕಲ್ ವಿತ್ ಸೆಂಟರ್ O. ಓಕೆ, ಟೇಕ್ ಪಾಯಿಂಟ್ ಆಸ್ ತಗೊಳ್ತೀನಿ. ಓಕೆ, ಸೊ ನಾವು ಟೇಕ್ ದಿಸ್ ಪಾಯಿಂಟ್ ವಿಲ್ ಬಿ B, ಈ ಪಾಯಿಂಟ್ ಟು C. ಓಕೆ, ಹೀಗೆ ನೀವು ನಾನು ಹೇಳ್ಕೊಟ್ಟಿರೋ ಮೆಥಡ್ ಅಪ್ಲೈ ಮಾಡಿ ಸಾಲ್ವ್ ಮಾಡಿ, ಡೆಫಿನೆಟ್ಲಿ ಈಸಿ ಆಗುತ್ತೆ. ಓಕೆ, ಈಗ ನಿಮ್ಗೆಲ್ಲ ಡೌಟ್ ಬರುತ್ತೆ, ಮ್ಯಾಮ್ ಇದು ಪಕ್ಕಾನಾ? ಈ ಕ್ವೆಶನ್ ಪಕ್ಕಾನಾ? 100% ಕೇಳ್ತಾರಾ ಅಂತ ಹೇಳಿ. ಸೊ ನಾನು ಇಷ್ಟು ದಿನ ನಾನು ಪ್ರತಿಯೊಂದರಲ್ಲೂ ನನ್ನ ಕ್ವೆಶನ್ ಪೇಪರ್ನ ಕೂಡ ನಾನು ಡಿಸ್ಕಸ್ ಮಾಡ್ತಾ ಬರ್ತಾ ಇದ್ದೀನಿ. ನೋಡಿ, ಇದು 2019 ಮೇನ್ ಎಕ್ಸಾಮ್ ಅಲ್ಲಿ ಕೇಳಿರುವಂತ ಕ್ವೆಶನ್. ನೋಡಿ 31st ಕ್ವೆಶನ್. ಇದು ಕೂಡ ನೋಟ್ ಮಾಡ್ಕೊಡಿ. 31st ನೋಡಿ ಏನಂತ ಕೊಟ್ಟಿದ್ದಾರೆ? ಪ್ರೂವ್ ದಟ್ ದಿ ಲೆಂತ್ ಆಫ್ ಟ್ಯಾಂಜೆಂಟ್ ಡ್ರಾನ್ ಫ್ರಮ್ ಅನ್ ಎಕ್ಸ್ಟರ್ನಲ್ ಪಾಯಿಂಟ್. ನೋಡಿ, ಲೆಂತ್ ಆಫ್ ಟ್ಯಾಂಜೆಂಟ್ಸ್. ನೋಡಿ, ಇಲ್ಲಿ ಕೀವರ್ಡ್ ಹೇಳಲಿಲ್ಲ ನಾನು. ಇಲ್ಲಿ ಏನಂತ ನೆನ್ಪಿಟ್ಕೋಬಹುದು ಅಂತಂದ್ರೆ ಎಕ್ಸ್ಟರ್ನಲ್ ಪಾಯಿಂಟ್ ಅಂತ ನೆನ್ಪಿಟ್ಕೊಳ್ಳಿ. ಆರ್ ಈಕ್ವಲ್ ಅಥವಾ ಈಕ್ವಲ್, ಲೆಂತ್ ಆರ್ ಈಕ್ವಲ್ ಅಂತ ಬರುತ್ತೆ. ಫಸ್ಟ್ ಥಿಯರಮ್ ಆದ್ರೆ ಪರ್ಪೆಂಡಿಕ್ಯುಲರ್ ಅಂತ ಬರುತ್ತೆ. ಓಕೆ, ನೋಡಿ ಇಲ್ಲಿ ಸೆಕೆಂಡ್ ಥಿಯರಮ್ನ ಕೊಟ್ಟಿದ್ದಾರೆ. ಸೆಕೆಂಡ್ ಥಿಯರಮ್ ನೀವು ಈಸಿಯಾಗಿ ಪ್ರೂವ್ ಮಾಡಬಹುದು. ಓಕೆ, ಕ್ವೆಶನ್ ನಂಬರ್ ಯಾವುದು? 31st 2019 ಮೇನ್ ಎಕ್ಸಾಮ್. ನೆಕ್ಸ್ಟ್ ಒನ್,
2019 ಸಪ್ಲಿಮೆಂಟರಿ ಎಕ್ಸಾಮ್ ಕ್ವೆಶ್ಚನ್ ನಂಬರ್ 31st ನೋಡಿ, ಕ್ವೆಶ್ಚನ್ ನಂಬರ್ ಕೂಡ ಚೇಂಜ್ ಆಗಿಲ್ಲ. ಓಕೆ, ಏನಂತ ಕೊಟ್ಟಿದ್ದಾರೆ ಇಲ್ಲೂ ಅಷ್ಟೇ, ದಿ ಲೆಂತ್ ಆಫ್ ಟ್ಯಾಂಜೆಂಟ್ ಡ್ರಾನ್ ಫ್ರಮ್ ಅನ್ ಎಕ್ಸ್ಟರ್ನಲ್ ಪಾಯಿಂಟ್ ಟು ಅ ಸರ್ಕಲ್ ಆರ್ ಈಕ್ವಲ್ ಆರ್ ಅಂತ ಹೇಳಿ ಒಂದು ಕ್ವೆಶ್ಚನ್ ಕೊಟ್ಟಿದ್ದಾರೆ. ಅಂದ್ರೆ ವಿತ್ ಥಿಯರಮ್ ದೇರ್ ಈಸ್ ಒನ್ ಚಾಯ್ಸ್ ಆಫ್ ಪ್ರಾಬ್ಲಮ್. ನೀವು ಥಿಯರಮ್ ನೋಡ್ಕೊಂಡ್ರೆ ಸಾಕು, ಪ್ರಾಬ್ಲಮ್ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಓಕೆ, ಸೊ ದಿಸ್ ಇಸ್ 2019 ಸಪ್ಲಿಮೆಂಟರಿ ಕ್ವೆಶ್ಚನ್ ನಂಬರ್ 31. ನೆಕ್ಸ್ಟ್ ನೋಡಿ, 2020 ಮೇನ್ ಎಕ್ಸಾಮ್. ವಾಟ್ ಇಸ್ ದ ಕ್ವೆಶ್ಚನ್ ನಂಬರ್ 31? ಇಲ್ಲೂ ಅಷ್ಟೇ ನೋಡಿ, ದ ಲೆಂತ್ ಆಫ್ ಟ್ಯಾಂಜೆಂಟ್ ಡ್ರಾನ್ ಫ್ರಮ್ ಅನ್ ಎಕ್ಸ್ಟರ್ನಲ್ ಪಾಯಿಂಟ್ ಟು ಅ ಸರ್ಕಲ್ ಆರ್ ಈಕ್ವಲ್. ಎಲ್ಲ ಕಡೆ ಸೆಕೆಂಡ್ ಥಿಯರಮೇ ಬಂದಿದೆ, ಹಾಗಂತ ಸೆಕೆಂಡ್ ಥಿಯರಮೇ ಇಂಪಾರ್ಟೆಂಟ್ ಅಂತ ಫಿಕ್ಸ್ ಆಗಬೇಡಿ. ಲರ್ನ್ ಬೋತ್. ಓಕೆ, ನೆಕ್ಸ್ಟ್ ಬಂದ್ರೆ 31 ಅಗೇನ್ ಸಿ 2020 ಸಪ್ಲಿಮೆಂಟರಿ ಕ್ವೆಶ್ಚನ್ ನಂಬರ್ 31. ಇಲ್ಲೂ ಅಷ್ಟೇ ಸೆಕೆಂಡ್ ಥಿಯರಮೇ ಕೇಳಿದ್ದಾರೆ. ಕ್ವೆಶ್ಚನ್ ಖಂಡಿತ ಕೊಟ್ಟೆ ಕೊಡ್ತಾರೆ ಅಂತ ನೀವು ಫಿಕ್ಸ್ ಆಗಿ ಪ್ರಾಕ್ಟೀಸ್ ಮಾಡಿ. ನೋಡಿ, ಯಾವುದೇ ಥಿಯರಮ್ನ ಈಸಿಯಾಗಿ ನೆನ್ಪಿಟ್ಕೋಬೇಕು ಅಂದ್ರೆ ಚೇಂಜ್ ದ ಅಲ್ಫಾಬೆಟ್ಸ್ನ ಚೇಂಜ್ ಮಾಡಿ 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 ಪ್ರಾಕ್ಟೀಸ್ ಮಾಡಿದ್ರೆ ಖಂಡಿತ ನಿಮಗೆ ನೆನಪಿರತ್ತೆ. ಓಕೆ, ಎರಡು ಥಿಯರಮ್ ಈಸಿ ಆಗಿದೆ. ಒಂದನ್ನ ರೇಡಿಯಸ್ಸು ಟ್ಯಾಂಜೆಂಟ್ಗೆ ಪರ್ಪೆಂಡಿಕ್ಯುಲರ್ ಅಂತ ಪ್ರೂವ್ ಮಾಡಿ, ಇನ್ನೊಂದು ಎರಡು ಟ್ಯಾಂಜೆಂಟು ಈಕ್ವಲ್ ಲೆಂತ್ ಅಂತ ಪ್ರೂವ್ ಮಾಡೋದು. ಓಕೆ, ಇಷ್ಟು ಇವತ್ತಿನ ಸೆಷನ್ನ ಇಂಪಾರ್ಟೆಂಟ್ 100% ಸರ್ಕಲ್ ಅಲ್ಲಿ ಬರೋ ಅಂತ ಥಿಯರಮ್ಸ್. ಎರಡೂ ಥಿಯರಮ್ ಈಸಿಯಾಗಿ ಹೇಳ್ಕೊಟ್ಟಿದ್ದೀನಿ ಅಂತ ಅನ್ಕೋತೀನಿ. ಖಂಡಿತ ನಿಮಗೆ ಈಸಿ ಅಂತ ಫೀಲ್ ಆಗಿದ್ರೆ, ಹೆಲ್ಪ್ ಆಗಿದ್ರೆ ಡೆಫಿನೆಟ್ಲಿ ನಿಮ್ಮ ಫ್ರೆಂಡ್ ಜೊತೆ ಶೇರ್ ಮಾಡಿ, ಲೈಕ್ ಮಾಡಿ. ಹೀಗೆ ವಿಡಿಯೋಸ್ನ ನೋಡ್ತಾ ಇರಿ. ಪ್ರತಿಯೊಬ್ಬರಿಗೂ ಮ್ಯಾಥ್ಸ್ ಈಸಿ ಅಂತ ಫೀಲ್ ಆಗಲಿ. ಡೋಂಟ್ ವರಿ, ಪ್ರಿಪರೇಟರಿ ಎಕ್ಸಾಮ್ ಅಷ್ಟೊತ್ತಿಗೆ ನಮ್ಮ ಪ್ರತಿಯೊಂದು ಲೆಸನ್ನ ನಾನು ರಿವೈಸ್ ಮಾಡಿರ್ತೀನಿ. ಇಂಪಾರ್ಟೆಂಟ್ ಕ್ವೆಶ್ಚನ್ನ ಈಸಿಯಾಗಿ ಹೇಳ್ಕೊಡ್ತೀನಿ. ಸೊ ಇನ್ ಮೈ ನೆಕ್ಸ್ಟ್ ಸೆಷನ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅದರ್ ಲೆಸನ್, important questions. Don't miss to watch. Till then, bye.